ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಕೂಡ ಸ್ವಾಗತ. ಆ್ಯಂಡ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ಯಾವುದೇ ಥರದಲ್ಲೂ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು. ಸೊ ರಾಮನವಮಿಯಂದು ನಿಮ್ಮೆಲ್ಲರಿಗೂ ಶ್ರೀರಕ್ಷಣೆ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ರಾಮನ ಹೆಸರನ್ನು ಬರೆಯೋದಾಗಲಿ ಅಥವಾ ಅದನ್ನು ಜಪಿಸೋದ್ರಿಂದ ಖಂಡಿತ ನಿಮಗೆ ಸಾಕಷ್ಟು ಪುಣ್ಯ ಸಿಗುತ್ತೆ. ಸೊ ಮನಸಾರೆ ಅದನ್ನು ಮಾಡಿ ಆ್ಯಂಡ್ ರಾಮನ ಆಶೀರ್ವಾದನ ಪಡ್ಕೊಳ್ಳಿ. ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಯಾವುದೋ ಒಂದು ಮೆಸೇಜ್ ನಿಮಗೋಸ್ಕರ ನೀವು ಕೇಳಲಿ ಅಂತ ಕಾಯ್ತಾ ಇದೆ. ಸೊ ಆ ಮೆಸೇಜಸ್ ಏನಿರ್ಬೋದು ಅನ್ನೋದು ನೀವು ಫೈಲ್ ಚೂಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಮೈಟ್ ಬಿ ಅದರಲ್ಲಿ ನಿಮಗೇನೋ ಒಂದು ಸಂದೇಶಗಳು ಇದೆ, ಅದು ತುಂಬ ಇಂಪಾರ್ಟೆಂಟ್ ಇದೆ ಅನ್ನೋದು ಈ ಒಂದು ರೀಡಿಂಗಿನ ಟಾಪಿಕ್ ಆಗಿರುತ್ತೆ, ಶೀರ್ಷಕ ಆಗಿರುತ್ತೆ. ಸೊ ದಯವಿಟ್ಟು ನಿಮ್ಮ ಫೈಲನ್ನು ತುಂಬಾ ಹುಷಾರಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದರಲ್ಲಿ ನಿಮ್ದು ಯಾವುದೇ ರೀತಿಯ ಒಂದು ರಿಲೇಟೆಡ್ ಆದ ಒಂದು ವಿಚಾರ ಇಲ್ಲ ಅಂದರೆ ದಯವಿಟ್ಟು ಅದನ್ನು ತಗೋಬೇಡಿ. ಸೊ ಸಾಕಷ್ಟು ಸತಿ ನಮಗೆ ಅದು ನಮ್ಮ ಎನರ್ಜಿಗೆ ಸರಿ ಅನಿಸಲ್ಲ ಅಂದರೆ ಅದನ್ನು ತಗೊಳ್ಳೋಕ್ಕೆ ಹೋಗಬಾರ್ದು. ಸೊ ಅದನ್ನು ಸರಿ ಮಾಡ್ಕೊಬೇಕು, ಏನಾರ ತಪ್ಪಿದೆ ಅಥವಾ ನಾವು ತಿದ್ಕೊಬೇಕು ಅಂದರೆ ಖಂಡಿತ ಮಾಡೋಣ. ಓಕೆ, ಸೊ 3 ಫೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇ ಫೈಲು ರೆಡ್ ಕಾರ್ಲಿನಿಯನ್, ಎರಡನೇದು ಅಮೆಥಿಸ್ಟ್ ಹಾಗೂ ಮೂರನೇದು ಗ್ರೀನ್ ಅವೆಂಚುರಿನ್. ಓಕೆ, ಸೊ ಎಸ್, ಸೊ ನೋಡೋಣ ನಿಮ್ಮ ರೀಡಿಂಗಲ್ಲಿ ಏನು ಮೆಸೇಜ್ ಬರುತ್ತೆ ಆ್ಯಂಡ್ ಅದು ನಿಮಗೆ ಯಾಕೆ ಇಂಪಾರ್ಟೆಂಟ್ ಇದೆ, ತುಂಬ ಮುಖ್ಯವಾದ ವಿಚಾರಗಳು ನಿಮಗೇನು ದೇವರು ಕೇಳಲಿ ಅನ್ನೋದನ್ನು ಇಷ್ಟಪಡ್ತಾ ಇದ್ದಾರೆ, ನಿಮಗೇನನ್ನು ಸೂಚಿಸಬೇಕು ಅಂತಿದ್ದಾರೆ ಅಥವಾ ಏನು ಹೇಳಬೇಕು ಅಂತಿದ್ದಾರೋ ನಿಮ್ಮ ರೀಡಿಂಗಿಂದನೇ ಗೊತ್ತಾಗೋದು. ಸೊ ಅದು ಅನಾವರಣ ಆಗೋದು ಆವಾಗಲೇ. ಫಸ್ಟ್ ನಮ್ಮ ನಾದನ ಕೇಳೋಣ ಆ್ಯಂಡ್ ನಮ್ಮ ರೀಡಿಂಗ್ನ ಬೇಗ ಶುರು ಮಾಡೋಣ. ಯಾರ ಹತ್ರನೂ ಅಥವಾ ಯಾರಿಂದನೂ ನೀವು ಭಯಪಡೋ ಅಗತ್ಯ ಇಲ್ಲ. ಸೊ ನಿಮಗೆ ಅದು ಸರಿ ಅನಿಸಿಲ್ಲ ಅಂದರೆ ಖಂಡಿತ ಹೇಳಿ. ಓಕೆ, ನಿಮ್ಮ ಹೆಲ್ತಿ ಬೌಂಡ್ರೀಸ್ನ ಹಾಕೋದನ್ನು ನೀವು ಕಲೀಲೇಬೇಕು. ನೋ ಮ್ಯಾಟ್ರ್ ಅವರೆಷ್ಟು ಹತ್ತಿರದ ವ್ಯಕ್ತಿ ಆಗಿರ್ಬೋದು, ಹತ್ತಿರದ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಕೆಲವೊಂದು ಸತಿ ನಾವು ಬೌಂಡ್ರೀಸ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ನಮಗೆ ಗೊತ್ತಾಗೋದು ನಮ್ಮ ವ್ಯಾಲ್ಯೂ ಏನು ಅನ್ನೋದು. ಬಿಕಾಸ್ ಯಾರು ನಮ್ಮನ್ನು ಅರ್ಥ ಮಾಡ್ಕೊತಾರೋ ಅವ್ರ ಜೊತೆಗಿರ್ತಾರೆ, ಇಲ್ಲದೇ ಇರೋರು ಹೋಗ್ತಾರೆ. ಬಿಕಾಸ್ ಅದು ನಮಗೆ ಸರಿ ಅನ್ನಿಸದೇ ಇರೋದನ್ನು ನಾವು ವಿನಾಕಾರಣ ಅದನ್ನು ಫಾಲೋ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ಸೊ ನಮಗೇನು ಸರಿ ಅನಿಸುತ್ತೋ ಅದನ್ನು ಬೇರೆಯವ್ರಿಗೆ ಸರಿ ಅನಿಸ್ಬೇಕು ಅಂತ ಏನೂ ಇಲ್ಲ, ಅವ್ರಿಗೇನು ಸರಿ ಅನಿಸುತ್ತೋ ನಮಗೆ ಸರಿ ಅನಿಸ್ಬೇಕು ಅಂತ ಏನೂ ಇರೋದಿಲ್ಲ. ಆದರೆ ಅಲ್ಲಿ ಒಂದು ಸಣ್ಣ ಡಿಫರೆನ್ಸ್ ಇದೆ. ಸರಿ ಅನಿಸೋದಿರೋದು ಬೇರೆ ಆದರೆ ಯಾರು ಸರಿ ಇದ್ದಾರೆ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ ಆ ಟೈಮಲ್ಲಿ. ಸಪೋಸ್ ಒಂದು ಆರ್ಗ್ಯುಮೆಂಟೇ ತಗೊಳ್ಳೋಣ, ಒಂದು ಆರ್ಗ್ಯುಮೆಂಟ್ ಆಗುತ್ತೆ ಅಂದರೆ ವಿನಾಕಾರಣ ಯಾರಿಂದ ಹತ್ರನೂ ಸುಮ್ಮನೆ ಆರ್ಗ್ಯುಮೆಂಟ್ಸ್ನ ಮಾಡೋಕ್ಕೆ ಹೋಗಬಾರ್ದು. ಓಕೆ, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸ್ಟ್ರಾಂಗಾಗಿ ಅದನ್ನು ಅಪೋಸ್ ಮಾಡಿ ನಾವೇ ಸರಿ ಅನ್ನೋದಕ್ಕೆ ಹೋಗಲೇಬಾರ್ದು. ಸೊ ಅದನ್ನು ಅವ್ರನ್ನ ದೂರದಿಂದನೇ ನಮಸ್ಕಾರ ಮಾಡಿಬಿಡಬೇಕು. ಓಕೆ, ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು. ಸೊ ಫಸ್ಟ್ ಫೈಲು ಯಾರು ಕಾರ್ಲಿನಿಯನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ಬ್ಯೂಟಿಫುಲ್ ರೀಡಿಂಗ್. ಸೊ ನಿಮ್ಮ ರೀಡಿಂಗಲ್ಲಿ ಏನು ಮೆಸೇಜ್ ಬರುತ್ತೆ ನೋಡೋಣ. ಸೊ ಓ ಮೈ ಗುಡ್ನೆಸ್, ನೀವು ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಿದ್ರಿ ಅಂದರೆ ಖಂಡಿತ ನಿಮ್ಮ ಲೈಫಲ್ಲಿ ದುಡ್ಡು ಬರೋದಿದೆ. ಈ ಪೈಲ್ ಯಾರನ್ನು ಚಾಯ್ಸ್ ಮಾಡಿದ್ದೀರಲ್ಲ
ಯಾರಲ್ಲ ಸಾರಿ ನಿಮ್ಮ ಲೈಫಲ್ಲಿ ಸಾಕಷ್ಟು ದುಡ್ಡು ಬರೋದಿದೆ. ಸೊ ಫೈನಾನ್ಷಿಯಲ್ ಹೆಲ್ಪ್ ಸಿಗ್ತಾ ಇದೆ. ಅದು ನಿಮ್ಮಿಂದ ವಯಸ್ಸಲ್ಲಿ ತುಂಬ ದೊಡ್ಡವರು ಇರೋರು ನಿಮಗೆ ಹೆಲ್ಪ್ ಮಾಡಿರಬಹುದು, ಅಥವಾ ಅವರ ಆಸ್ತಿ ನಿಮಗೆ ಸಿಗ್ತಾ ಇರ್ಬೋದು, ಅಥವಾ ಏನೋ ಒಂದು ಅಮೌಂಟ್ ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಅಮೌಂಟಿಂದ ನಿಮಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಕಂಪ್ಲೀಟ್ ಆದ ಒಂದು ಡಿಫ್ರೆಂಟ್ ಪರ್ಸನ್ ಆಗ್ತಾ ಇದ್ದೀರಾ ನೀವು ಪೈಲ್ ನಂಬರ್ 1. ಓಕೆ, ಸೊ ನೋಡೋಣ ನಿಮಗೆ ಮೆಸೇಜ್ ಏನಿದೆ ಅನ್ನೋದನ್ನು. Reconciliation. Someone will try to make it something protected. Great. Okay. Oh my goodness. Okay. Okay, pile number 1, just a second. ಪೈಲ್ ನಂಬರ್ 1, ಫಸ್ಟ್ ಆಫ್ ಆಲ್ ಮೇ ಬಿ ನಿಮ್ಮ ಲೈಫಲ್ಲಿ ಒಂದು ರೀಕನ್ಸಿಲಿಯೇಷನ್ ಆಗ್ತಾ ಇರ್ಬೋದು. ರೀಕನ್ಸಿಲಿಯೇಷನ್ ಇದು ಪಾಸ್ಟ್ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಆಫೀಸ್ ಕೊಲೀಗ್ ಆಗಿರಬಹುದು, ಅಥವಾ ಲವ್ ರೀಕನ್ಸಿಲಿಯೇಷನ್ ಆಗಿರ್ಬೋದು, ಡೈವರ್ಸ್ ಆಗಿ ರೀಕನ್ಸಿಲಿಯೇಷನ್ ಆಗಿರ್ಬೋದು. ಏನೋ ವಾಟ್ ಈ ಪರ್ಸನ್ ನಿಮ್ಮನ್ನು ಪೀಡ್ಸೋಕ್ಕೆ ಬರ್ತಾ ಇರೋದು. ಓಕೆ, ಸಪೋಸ್ ಈ ಸಿಚುವೇಶನ್ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂದರೆ ಈ ಪರ್ಸನ್ನು ನಿಮ್ಮ ಹತ್ರ ಬರೋದೇ ಅವ್ರ ಕೆಲಸನ ಮಾಡಿಸ್ಕೊಳ್ಳೋದಕ್ಕೆ, ಆ್ಯಂಡ್ ಆ ಕೆಲಸ ನಿಮಗೆ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಬಟ್ ಈ ಪರ್ಸನ್ ಬರ್ತಾರೆ ಆ್ಯಂಡ್ ನಿಮ್ಮನ್ನು ರೀಕನ್ಸಿಲಿಯೇಷನ್ ಅನ್ನೋ ಒಂದು ಸಿಚುವೇಶನ್ ಇಟ್ಕೊಂಡು ಬರ್ತಾರೆ. ಆ್ಯಂಡ್ ಅವರು ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ನಿಮ್ಮನ್ನು ಯೂಸ್ ಮಾಡೋದಕ್ಕೆ ನೋಡ್ಕೊತಾರೆ. ಓಕೆ, ಸೊ ನಿಮ್ಮನ್ನ ಬಳಸ್ಕೊತಾರೆ. ಏನಕ್ಕೆ ಬಳಸ್ಕೊತಾರೆ? ಅವರ ಒಂದು ಕೆಲಸನ ಮಾಡಿಸ್ಕೊಳ್ಳೋದಕ್ಕೆ ಅವರು ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ. ಬಟ್ ಒಂದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಏನು ಕಾಣಿಸ್ತಾ ಇದೆ ಅಂದರೆ ತುಂಬ ಜನ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ, ಬಟ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಬಿಯಾಂಡ್ ದ ಕಂಟ್ರೋಲ್. ಅಂದರೆ ದೇವರು ನಿಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತಿಲ್ಲ ನೀವು ಯಾವ ರೀತಿಯಲ್ಲಿ ರಕ್ಷಣೆನ ಪಡೆದಿದ್ದೀರಾ ಆ ದೇವರಿಂದ ಅನ್ನೋದು. ಓಕೆ, ಸೊ ತುಂಬ ಜನ ನಿಮ್ಮ ಲೈಫಲ್ಲಿ ಫೀಮೇಲ್ ಎನರ್ಜಿನೂ ಜಾಸ್ತಿ ಇದೆ ಇಲ್ಲಿ. ಸಮ್ವನ್ ಹೂ ಈಸ್ ಅ ಡಾರ್ಕ್ ವುಮೆನ್, ಅಂದರೆ ಅವರು ಕೂದಲು ತುಂಬ ಕಪ್ಪಿರ್ಬೋದು ಅಥವಾ ಅವರ ಸ್ಕಿನ್ ಕಪ್ಪಿರಬಹುದು. ಓಕೆ, ಸೊ ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಏನಿದೆಯೋ ಮೇ ಬಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಡಿಪ್ರೆಷನ್ನ ಅಥವಾ ಯಾರೋ ನಿಮ್ಮ ವಿರುದ್ಧ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಓಕೆ, ಸೊ ಮೇ ಬಿ ಆ್ಯಂಡ್ ಮೇ ಬಿ ಇದು ನೀವಾದರೆ ಮೈಟ್ ಬಿ ನೀವು ತುಂಬ ಜನ ನಿಮ್ಮ ವಿರುದ್ಧ ಇದ್ದೀರಾ ಅಂತ ಡಿಪ್ರೆಷನಲ್ಲಿ ಇದ್ದೀರಾ. ಓಕೆ, ಸೊ ಇರಬೇಡಿ. ಆ್ಯಂಡ್ ತುಂಬ ಜನರ ಎನರ್ಜಿನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ. ಸಪೋಸ್ ನೀವು ಈ ಪರ್ಸನ್ ಆದರೆ ದಯವಿಟ್ಟು ಅದನ್ನು ಬಿಟ್ಟಾಕಿ ನಿಮ್ಮ ಗೋಲ್ ಕಡೆ ದಯವಿಟ್ಟು ಸಾಕಷ್ಟು ನಿಮ್ಮ ಟೈಮ್ನ ಕೊಡಿ, ಸಮಯನ ಕೊಡಿ. ಓಕೆ, ಸೊ ಮೇ ಬಿ ಪ್ರಾಬಬಲಿ ನೀವು ನಿಮ್ಮ ಜೀವನನ ಹೆಂಗೆ ಬೇಕೋ ಹಂಗೆ ಹೋಗಲಿ, ಕಂಟ್ರೋಲಲ್ಲಿ ಇಟ್ಕೊಳ್ದಲೇ ನೀವು ನಿಮ್ಮ ಜೀವನನ ಬಿಟ್ಕೊಡ್ತಾ ಇದ್ದೀರಾ. ಸಾಕಷ್ಟು ಜನ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಬಳಸ್ಕೊಳ್ಳೋದಕ್ಕೆ ಬರೋದು ಸ್ಟ್ರಾಂಗ್ ಆಗಿ, ಬಿಕಾಸ್ ಅವರಿಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಬಂದು ಅಚೀವ್ ಮಾಡ್ಕೊಬೇಕು ಅಂತ. ಸೊ ನಿಮ್ಮಿಂದ ಹೆಲ್ಪ್ ಸಿಕ್ತು ಅಥವಾ ನಿಮ್ಮಿಂದ ಅದು ಮಾತಿನಿಂದ ಅವರಿಗೆ ಬಲ ಸಿಕ್ತು ಅಥವಾ ನಿಮ್ಮ ಎನರ್ಜಿಯಿಂದ ಬಲ ಸಿಕ್ತು
ಅದೇನಾಯಿತೋ ಅದಾದಮೇಲೆ ಅವ್ರು ಇರೋದಿಲ್ಲ. ಸೊ ನೀವು ಅವರಾಗಬೇಕಾಗಿದೆ ಇಲ್ಲಿ. ಸೊ ರೋಲನ್ನು ರಿವರ್ಸ್ ಮಾಡ್ಕೊಬೇಕಾಗಿದೆ. ಸೊ ನಿಮ್ಮ ಎನರ್ಜಿನ ಯಾರಿಗೆ ಅರ್ಹತೆ ಇದೆಯೋ ಅವರಿಗಷ್ಟೇ ಕೊಡಿ. ಆ್ಯಂಡ್ ಸಾಕಷ್ಟು ಸತಿ ಏನಾಗುತ್ತೆ ಅಂದರೆ ಅದು ನಮ್ಮ ಒಳ್ಳೆತನ ಅಂತ ನಾವು ಅಂದ್ಕೊತೀವಿ, ಬಟ್ ಅದು ನಮ್ಮ ದೊಡ್ಡ ಮೂರ್ಖತನ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಸೊ ದಯವಿಟ್ಟು ಆ ಸ್ಟ್ರಾಂಗ್ ವುಮೆನ್ ಆಗಿ, ನೋ ಮ್ಯಾಟರ್ ಯಾರು ನಿಲ್ತಾರೆ ನಿಮ್ಮ ಹಿಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವೆಷ್ಟು ಸರಿ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೊನೆಗೆ ಅವರು ಹೇಳ್ತಾರೆ, ನಾವು ಹೇಳ್ತೀವಿ ದೇವರಿದ್ದಾರೆ ಅಂತ, ಬಟ್ ಕೊನೆಗೆ ಗೊತ್ತಾಗುತ್ತೆ ಸೊ ವಾಟ್ ಈಸ್ ದ ಎಂಡ್ ರಿಸಲ್ಟ್ ಅನ್ನೋದು ನಮಗೆ ಗೊತ್ತಿರುತ್ತೆ. ನೋ ಮ್ಯಾಟರ್ ಅವ್ರು ನಮ್ಮನ್ನು ಗಿಲ್ಟಿ ಫೀಲ್ ಮಾಡಿಸ್ಬೋದು, ನಾವೇ ತಪ್ಪಿತಸ್ಥರು ಅನ್ಬೋದು, ನಾವೇ ಎಲ್ಲ ಮಾಡಿರೋದು, ನಮ್ಮಿಂದಾನೇ ಎಲ್ಲ ಆಗಿರೋದು ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ ಅದು ಮ್ಯಾಟರ್ ಆಗೋದೇ ಇಲ್ಲ. ಅದು ಮ್ಯಾಟ್ರ್ ಏನಾಗುತ್ತೆ ಅಂದರೆ ನಮ್ಮ ಲೈಫನ್ನು ನಾವು ಹೇಗೆ ತೊಗೊತಾ ಇದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಓಕೆ. ಆ್ಯಂಡ್ ತುಂಬ ಜನ ನಿಮ್ಮ ಲೈಫಲ್ಲಿ ಅಗೇನ್ ಫೀಮೇಲ್ ಎನರ್ಜಿ, ಮೇ ಬಿ ಇವ್ರು ನಿಮ್ಗಿಂತ ಯಂಗರ್ ಇರಬೇಕಂತ ಏನೂ ಇಲ್ಲ, ಬಟ್ ಎನರ್ಜೀಸ್ ಆ ಥರ ಬರ್ತಾ ಇದೆ, ಯಂಗರ್ ವುಮೆನ್. ಓಕೆ. ಸೊ ಪ್ರಾಬಬಲಿ ಅವರು ನಿಮ್ಮ ಲೈಫಲ್ಲಿ ಸಾಕಷ್ಟು ಅವ್ರನ್ನ ತುಂಬ ನಂಬಿದ್ರಿ ಮೇ ಬಿ ನೀವು. ಸೊ ಮೇ ಬಿ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಏನೇ ಇರಬಹುದು. ಆ್ಯಂಡ್ ಅಥವಾ ಇವ್ರ ಹತ್ರ ನೀವು ಯಾವುದೋ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಕೇಳ್ಕೊಂಡು ಹೋಗಿದ್ರಿ. ಸೊ ಟೆನ್ಷನ್ ಸಿಚುವೇಶನ್ ಇದೆ, ಬಟ್ ಹೆದರಬೇಡಿ ಅನ್ನೋದೇ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇರೋದು. ಲೆಟ್ ಮಿ ಸಿ ದ ಗೈಡೆನ್ಸ್. ಸಕ್ಸಸ್ ಅಶ್ಯೂರ್ಡ್ ವಿತ್ ಅ ಗುಡ್ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಚಾಲೆಂಜಿಂಗ್ ಟೈಮ್ಸ್ ಇದೆ. ಚಾಲೆಂಜಿಂಗ್ ಟೈಮ್ಸ್ ಹೇಗಿದೆ ಅಂದರೆ, ಒಂದು ನಿಮ್ಮ ಲೈಫಲ್ಲಿ ತುಂಬ ಜನ ನಿಮ್ಮನ್ನು ಆ್ಯಸ್ ಅ ಪಪೆಟ್ ನಿಮ್ಮನ್ನು ಆಟಾಡ್ಸೋಕ್ಕೆ ಬರ್ತಾ ಇದ್ದಾರೆ. ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ನಿಮ್ಮ ಒಳ್ಳೆತನನ ಪಕ್ಕಕ್ಕಿಟ್ಟು ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಆ್ಯಂಡ್ ಏನು ನಿರ್ಧಾರಗಳನ್ನು ತೊಗೊಬೇಕು, ತುಂಬ ಸ್ಟ್ರಾಂಗಾಗಿ ತೊಗೊಬೇಕು. ದಯವಿಟ್ಟು ನಿಮ್ಮ ಕೆರಿಯರ್ ಮೇಲೆ ಗಮನ ಕೊಡಿ. ಯಾರು ಬಂದು ಹೋದರು, ಯಾರು ನೋವು ಕೊಟ್ಟು ಹೋದರು, ಯಾರು ನಿಮ್ಮ ಅಗೇನ್ಸ್ಟ್ ಇದ್ದಾರೆ, ಯಾರು ನಿಮ್ಮನ್ನು ನೀವೆಷ್ಟು ಪ್ರೀತಿ ಕೊಟ್ಟರು ಆ ಪ್ರೀತಿನ ವಾಪಸ್ ಕೊಟ್ಟಿಲ್ವೋ, ಇದೆಲ್ಲ ಮ್ಯಾಟರೇ ಆಗೋದಿಲ್ಲ. ಈಗ ನೀವು ನಿಮ್ಮ ಲೈಫನ್ನು ತುಂಬ ಸ್ಟ್ರಾಂಗಾಗಿ ನೋಡ್ಕೊಬೇಕಾಗಿದೆ. ಓಕೆ. ನಿಮ್ಮ ಲೈಫ್ ಕೂಗಿ ನನ್ನನ್ನು ನೋಡು ಅಂತ ಹೇಳ್ತಾ ಇದೆ. ಓಕೆ. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಬಿಕಾಸ್ ಮೊಟ್ಟೆ ಆಲ್ರೆಡಿ ನಿಮ್ಮ ಹತ್ರ ಇದೆ. ಓಕೆ. ಸೊ ಆ ಗೋಲ್ಡನ್ ಮೊಟ್ಟೆನ ನೀವು ಯಾವ ಥರ ನೋಡ್ಕೊತೀರಾ, ಆ್ಯಂಡ್ ಅದನ್ನು ಯಾವ ಥರ ಜೋಪಾನ ಮಾಡ್ತೀರಾ, ಆ್ಯಂಡ್ ಅದ್ರ ಮೇಲೆ ಎಷ್ಟು ಹಾರ್ಡ್ ವರ್ಕ್ನ ಹಾಕ್ತಿರೋ, ನಿಮಗೆ ಖಂಡಿತ ಸಕ್ಸಸ್ ಇದೆ. ಸೊ ರೀಕನ್ಸಿಲಿಯೇಷನ್ ಇದ್ದರೆ ದಯವಿಟ್ಟು ಯಾರಿಗೂ ನಿಮ್ಮ ಟೈಮ್ ಕೊಡಬೇಡಿ ಅಥವಾ ಒಂದು ಚಾನ್ಸ್ನ ಕೊಡಬೇಡಿ. ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಇದು ರಿಲೇಟ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಸಪೋಸ್ ನೀವು ಗೊಂದಲದಲ್ಲಿದೆ, ಪ್ಲೀಸ್ ಪರ್ಸನಲ್ ರೀಡಿಂಗ್ಸ್ನ ತೊಗೊಳ್ಳಿ ಆ್ಯಂಡ್ ದೆನ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ. ಈ ಟೆನ್ಷನ್ ಸಿಚುವೇಶನ್ ಆಗಿರ್ಬೋದು, ಭಯಗಳಾಗಿರ್ಬೋದು, ಅಥವಾ ಮುಂದೆ ಏನಾಗುತ್ತೋ ನನ್ನ ಫ್ಯೂಚರ್ ಅನ್ನೋದು ಆಗಿರಬಹುದು. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಮೆಸೇಜ್ ಏನು ಹೇಳಿದೆ ಅಂದರೆ, ದಯವಿಟ್ಟು ಸಕ್ಸಸ್ ಅಂತೂ ನಿಮಗೆ ಖಂಡಿತ ಸಿಗುತ್ತೆ. ಬಟ್ ಪ್ಲ್ಯಾನ್ಸ್ನ ಒಳ್ಳೆ ಪ್ಲ್ಯಾನ್ಸನ್ನು ಮಾಡಿ ಮತ್ತು ಕಠಿಣ ಪರಿಶ್ರಮ ಮಾಡಿ. ಪರಿಶ್ರಮದಿಂದ ನಿಮಗೆಲ್ಲವೂ ಸಿಗುತ್ತೆ. ಓಕೆ. ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ನೀವೆಷ್ಟು ಖುಷಿಯಾಗಿರಬೇಕು ಅಂತ ನೀವು ಭಾವಿಸ್ತೀರಲ್ಲ, ಬೇರೆಯವರು ನಿಮಗೆ ಆ ಥರ ಇರೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ದೇ ಫೀಲ್ ದಟ್ ಯು ಆರ್ ಸ್ಟ್ರಾಂಗರ್. ಓಕೆ. ಅವರಲ್ಲೂ ಒಳ್ಳೊಳ್ಳೆ ಗುಣಗಳಿರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅವರಲ್ಲಿ ಏನಿರಲ್ಲೋ ಅದು ಬೇರೆಯವರಲ್ಲಿ ನೋಡ್ತಾರಲ್ಲ. ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಹೊಟ್ಟೆ ಉರಿ ಅಥವಾ ಸಂಕಟಗಳು ಅವ್ರಿಗೆ ಶುರು ಆಗುತ್ತೆ. ಸೊ ದಟ್ ಈಸ್ ವೈ ಅವ್ರು ನಿಮ್ಮ ಅಗೇನ್ಸ್ಟ್ ಆಗ್ತಾರೆ. ಸೊ ಅದ್ರ ಕಡೆ ತಲೆ ಕೆಡಿಸ್ಕೊಂಡಲೇ ಪ್ರಾಬಲಿ ಮುಂದೊಂದು ದಿನ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಎಂಟ್ರಿನೂ ಆಗ್ಬೋದು. ಆ್ಯಂಡ್ ಆ ಪರ್ಸನ್ ನಿಮ್ಮಿಂದ ನಿಮ್ಮನ್ನು ಹೇಳ್ಕೊಡ್ತಾರೆ, ಎಷ್ಟು ಪ್ರಾಕ್ಟಿಕಲ್ ಆಗಿರಬೇಕು ನೀವು, ಎಷ್ಟು
ನಿಮ್ಮ ಗೋಲ್ ಕಡೆ ನೀವು ಗಮನ ಕೊಡಬೇಕು ಅನ್ನೋದು ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಬಂದು ಹೇಳ್ಕೊಡ್ತಾರೆ, ಓಕೆ, ಅಥವಾ ತೋರಿಸ್ಕೊಡ್ತಾರೆ, ಅಥವಾ ಅವ್ರ ಮಾತು ನಿಮ್ಮನ್ನು ಬದಲಾಯಿಸುತ್ತೆ. ಸೊ ಪ್ರಾಬಬಲಿ ಒಂದು ಒಳ್ಳೆಯ ಒಂದು ಮಾತನ್ನು ನಾವು ತಗೊಳ್ಳೋ ಮನಸ್ಥಿತಿಯಲ್ಲಿ ಇರಬೇಕಾಗತ್ತೆ, ಓಕೆ. ಏಂಜಲ್ ಮೆಸೇಜಸ್ ನೋಡೋಣ. ರೇನ್ಬೋಸ್, ಪ್ರಾಬಲಿ ನೀವು ರೇನ್ಬೋಗಳನ್ನು ತುಂಬ ನೋಡ್ತಾ ಇರ್ಬೋದು. ಸೊ ಆ ರೇನ್ಬೋಸ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆ ಪಾಸಿಟಿವ್ ನ್ಯೂಸ್ನ ತರುತ್ತೆ. ಭಯ ಪಡಬೇಡಿ, ಈ ಕೆಟ್ಟ ಟೈಮು ಹೀಗೆ ಇರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದನ್ನು ತಗೊಳ್ಳಿ ಅನ್ನೋದು ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ, ಓಕೆ. ಮಿಸ್ಟ್ರಿ, ಎಸ್, ನಿಮ್ಮ ಲೈಫಲ್ಲಿ ಎಕ್ಸ್ಪ್ಲೋರ್ ದ ಅನ್ನೋನ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಅವೇಟ್ಸ್. ಮೇ ಬಿ ನೀವು ತುಂಬ ಕಂಫರ್ಟ್ ಝೋನಲ್ಲಿ ಇದ್ದೀರಾ. ಪಾಯಿಂಟ್ ನಂಬರ್ 1, ಆ ಕಂಫರ್ಟ್ ಝೋನಿಂದ ದಯವಿಟ್ಟು ಹೊರಗೆ ಬನ್ನಿ. ತುಂಬ ಭಯಗಳು ಕಾಡ್ತಾ ಇದೆ. ಸೊ ನಾನು ಇಷ್ಟೆಲ್ಲ ನೋವನ್ನು ತಿಂದಿದ್ದೀನಿ, ಅಥವಾ ಏನೇ ಮಾಡೋಕ್ಕೆ ಹೋದ್ರೂ ಎಲ್ಲೋ ಒಂದು ಕಡೆ ನನಗೆ ಜಯ ಸಿಕ್ಕಿಲ್ಲ. ಆ ಭಯಗಳನ್ನು ಬಿಡಿ. ನಾನು ಇಲ್ಲೇ ಇರಬೇಕು, ಇಲ್ಲಿ ನಾನು ಸೆಟ್ಲಾಗಿಬಿಟ್ಟಿದ್ದೀನಿ, ಇದು ಬಿಟ್ಟು ನಾನು ಹೊರಗೆ ಹೋಗೋಕ್ಕಾಗೋದಿಲ್ಲ, ಇಲ್ಲ ಆಗಬಹುದು. ಸೊ ಎಲ್ಲೋ ಒಂದು ಕಡೆ ನೀವು ಬೇರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಅಥವಾ ಬೇರೆ ಒಂದು ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಭಯ ಪಡ್ತಾ ಇದ್ದೀರಾ. ಪಡಬೇಡಿ, ಬಿಕಾಸ್ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರಲ್ಲ ಅಷ್ಟೇ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮದರ್ ಮೇರಿ ಆ್ಯಂಡ್ ಯೂನಿಕಾರ್ನ್ಸ್ ಆರ್ ಬ್ಲೆಸ್ಸಿಂಗ್ ಯು. ನಾನು ಹೇಳಿಲ್ಲ ಸ್ಟಾರ್ಟಿಂಗಲ್ಲಿ, ನಿಮಗೆ ಸಾಕಷ್ಟು ರಕ್ಷಣೆ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ದೈವದಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ದೇವಿಯ ಒಂದು ಸ್ಟ್ರಾಂಗ್ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಸೊ ದಯವಿಟ್ಟು ಆ ಬ್ಲೆಸ್ಸಿಂಗ್ಸ್ನ ಎಲ್ಲೋ ಒಂದು ಕಡೆ ಕಳ್ಕೊಬೇಡಿ, ಓಕೆ, ಅಥವಾ ಹೆದರಬೇಡಿ, ಯಾಕಂದರೆ ಅವ್ರು ನಿಂತಿದ್ದಾರೆ ನಿಮಗೋಸ್ಕರ. ಆ್ಯಂಡ್ ಹೆಲ್ಪ್, the help you need is on its way, so keep waiting for it, okay, so watching for it, sorry. ಸೊ ನಿಮ್ಗೆ ಯಾವ ಹೆಲ್ಪ್ ಬೇಕೋ ಅದು ಹೆಲ್ಪ್ ಬರ್ತಾ ಇದೆ. ಸೊ ಹೆಲ್ಪ್ ಬರ್ತಾ ಇದೆ ಅಂದಮೇಲೆ ನೀವು ಮಲ್ಕೊಬೇಡಿ, ಓಕೆ. ಸೊ ವಾಚ್ ಮಾಡ್ತಾ ಇರಿ, ಆ ಹೆಲ್ಪನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ಆ್ಯಂಡ್ ಖಂಡಿತ ಹೆಲ್ಪಿಂದ ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ ಅನ್ನೋದು ಈ ಒಂದು ಮೆಸೇಜ್ ನಿಮಗೋಸ್ಕರ ಇತ್ತು. ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಟಾಪಿಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಚೆನ್ನಾಗಿರಿ. ನಮಸ್ತೆ. ಫೈಲ್ ನಂಬರ್ 2, ಯಾರು ಅಮೆಥಿಸ್ಟ್ ಬ್ಯೂಟಿಫುಲ್ ಸ್ಟೋನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಮೆಸೇಜ್ ಏನಿದೆ ಅನ್ನೋದನ್ನು. ನಿಮ್ಮ ಲೈಫಲ್ಲಿ ಸಡನ್ನಾಗಿ ಚೇಂಜಸ್ಗಳಾಗಿದೆ. ಆ್ಯಂಡ್ ಆ ಚೇಂಜಸ್ ನಿಮಗೆ ತುಂಬ ನೋವನ್ನು ತಂದು ಕೊಟ್ಟಿದೆ. ಬಟ್ ಆ ಚೇಂಜಸ್ ನಿಮಗೆ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ನೋವಷ್ಟೇ ನೀವು ನೋಡ್ತಾ ಇದ್ದೀರಾ, ಬಟ್ ಅದರಲ್ಲಿ ಇರೋ ಸಕಾರಾತ್ಮಕತೆನ ನೋಡ್ತಾ ಇಲ್ಲ. ಸೊ ಅದನ್ನು ನೋಡಿ ಅನ್ನೋದು ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಮಾತನ್ನು ತುಂಬ ಸ್ಟ್ರಾಂಗಾಗಿ ಪಕ್ಕಕ್ಕೆ ತೆಗೆದಿಡ್ತಾ ಇದ್ದೀರಾ. ದಯವಿಟ್ಟು ಕರ್ಬೇವು ತೆಗೆದಿಡಬೇಡಿ, ಬಿಕಾಸ್ ಕರ್ಬೇವಲ್ಲೂ ಸಾಕಷ್ಟು ಒಳ್ಳೊಳ್ಳೆ ಗುಣಗಳಿರುತ್ತೆ. ಸೊ ನಿಮ್ಮ ಇಂಟ್ಯೂಷನ್ನು ತುಂಬ ಏನೇನೋ ಹೇಳ್ತಾ ಇದೆ. ಸೊ ದಯವಿಟ್ಟು ಅದರ ಕಡೆಯೂ ಗಮನ ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ ನಿಮಗೆ ಮೆಸೇಜಸ್ ಏನು ಬರ್ತಾ ಇದೆ ಅನ್ನೋದನ್ನು. ಆ್ಯಂಡ್ ಆ ಮೆಸೇಜ್ ಏನಕ್ಕೆ ಇಂಪಾರ್ಟೆಂಟ್ ಇದೆ ನಿಮಗೆ, ಓಕೆ. ಓ ಮೈ ಗುಡ್ನೆಸ್. ನಂಬರ್ 1, ನೀವು ಸಾಕಷ್ಟು ಟೈಮ್ ನಿಮಗೋಸ್ಕರ ಕೊಡಬೇಕಾಗಿದೆ, ಓಕೆ. ಮೇ ಬಿ ನೀವು ಅಂದ್ಕೊಂಡ್ರಿ ಸ್ವಲ್ಪ ಇವ್ರಿಗೆ ಟೈಮ್ ಕೊಡೋಣ ಅಥವಾ ನಾವು ಟೈಮ್ ತೊಗೊಳ್ಳೋಣ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಏನೇ ಸಿಚುವೇಶನ್ ಆಗಿರ್ಬೋದು, ಅದು ಪಾಸಿಟಿವಿಗೆ ಚೇಂಜ್ ಆಗ್ತಾ ಇಲ್ಲ. ಸೊ ದಯವಿಟ್ಟು ಈ ಕೂಡಲೇ ಯಾವ ಸಿಚುವೇಶನ್ ನಿಮಗೆ ಸರಿ ಹೋಗ್ತಾ ಇಲ್ವೋ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ, ಓಕೆ. ಆ್ಯಂಡ್
ತುಂಬ ಜನ ಇಲ್ಲಿ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಥವಾ ಯಾರೋ ಒಬ್ಬರು ಎಲ್ಡರ್ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ದೀರಾ. ಮೇ ಬಿ ಎಲ್ಡರ್ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇರೋದು ನಿಮಗೆ ಕಷ್ಟ ಆಗ್ತಾ ಇದೆ. ಓಕೆ, ಆ್ಯಂಡ್ ಪ್ರಾಬಲಿ ಇದು ನೀವು ಚೇಂಜ್ ಆಗಿರೋದಕ್ಕೆ ಪರ್ಸನ್ ಚೇಂಜ್ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ ನೀವು ನಿಮ್ಮ ಒಳ್ಳೇದಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಒಳ್ಳೆ ಕರ್ಮಗಳು ಇಲ್ಲಿ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಈ ಪರ್ಸನ್ ಜಸ್ಟ್ ಅ ಸೆಕೆಂಡ್. ಓಕೆ, ವೆಕೇಶನ್ ಕಾರ್ಡ್ ಟು ಮಚ್. ಓಕೆ, ಫೈಲ್ ನಂಬರ್ 2, ಸಂಘರ್ಷಗಳು ಬಹಳ ಇದೆ ನಿಮ್ಮ ಫೈಲಲ್ಲಿ. ಓಕೆ, ಆ್ಯಂಡ್ ನಿಮ್ಮವರಿಂದಾನೇ ನಿಮ್ಮ ಸಂಘರ್ಷಗಳಿದೆ. ಫಸ್ಟ್ ಆಫ್ ಆಲ್ ಮೇ ಬಿ ಇದು ಫಾದರ್ ಫಿಗರ್ ಇರ್ಬೋದು, ಬಾಸ್ ಇರ್ಬೋದು, ಬಟ್ ಯಾರೋ ಒಬ್ಬ ಎಲ್ಡರ್ ಪರ್ಸನ್ ಜೊತೆ ನೀವು ಈಗ ಅವರಿಗೆ ಅಕೌಂಟಬಿಲಿಟಿ ಕೇಳಲಿಲ್ಲ ಅಂದರೆ ಕಷ್ಟ ಇದೆ. ದಿಸ್ ಪರ್ಸನ್ ಈಸ್ ಗಾಸಿಪಿಂಗ್ ಅಬೌಟ್ ಯುವರ್ ಸೀಕ್ರೆಟ್ಸ್. ಓಕೆ, ಈ ಪರ್ಸನಿಗೆ ಅವ್ರ ಕರ್ಮ ಅಂತ ಸಿಗುತ್ತೆ. ಬಿಕಾಸ್ ನಿಮ್ಮ ಒಳ್ಳೆ ಕರ್ಮ ಇಲ್ಲಿ ಇದ್ದೇ ಇದೆ. ಬಟ್ ಇಲ್ಲಿ ಟೈಮ್ ಟು ಆ್ಯಕ್ಟ್ ಏನು ಹೇಳ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ಏನೋ ಕೆಟ್ಟದನ್ನು ಹಬ್ಬಿಸ್ತಾ ಇದ್ದಾರೆ ಅಥವಾ ನಿಮ್ಮ ಸೀಕ್ರೆಟ್ಸ್ನ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಯು ನೀಡ್ ಟು ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್ ಪರ್ಸನ್ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಇರಬಹುದು, ಎಲ್ಲರ ಲೈಫಲ್ಲೂ ಇರುತ್ತೆ. ಓಕೆ, ಬಟ್ ಏನು ಗೊತ್ತಾ, ಒಬ್ಬರನ್ನ ನೀವು ನಂಬಿ ಹೇಳಿರ್ತೀರಾ ಅಂದರೆ ಆ ನಂಬಿಕೆಗೆ ಅರ್ಹತೆ ಇಲ್ಲದೇ ಇರೋರ ಹತ್ರ ಇದೆಲ್ಲ ನೀವು ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಆ ಪಾಸ್ಟಲ್ಲಿ ಇರೋದು ಇಲ್ಲ. ಓಕೆ, ಸೊ ಇಫ್ ದಿಸ್ ಪರ್ಸನ್ ಈಸ್ ಹಾರ್ಮಿಂಗ್ ಯು, ಟಾಕ್ ಟು ಹಿಮ್. ಇವ್ರ ಹತ್ರ ನೀವು ಮಾತಾಡಲೇಬೇಕು. ಆ್ಯಂಡ್ ಟೂ ಮಚ್ ಆಫ್ ನೆಗೆಟಿವಿಟಿ. ಓಕೆ, ಈ ಪರ್ಸನ್ನು ತುಂಬ ನೆಗೆಟಿವಿಟಿ ನಿಮ್ಮ ಮೇಲೆ ಒಂದು ಮೇ ಬಿ ಈ ಪರ್ಸನ್ ಜೆಲಸ್ ಇದ್ದಾರೆ. ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿದ್ದೀರಾ, ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ, ನಿಮ್ಮ ಕರ್ಮ ಚೆನ್ನಾಗಿದೆ. ಈ ಪರ್ಸನಿಗೆ ಸಾಕಷ್ಟು ಹೊಟ್ಟೆ ನೋವುಗಳಿದೆ. ಓಕೆ, ಆ್ಯಂಡ್ ಈ ಪರ್ಸನ್ ನಿಜವಾಗ್ಲೂ ನಿಮಗೆ ನಿಮ್ಮ ಸಕ್ಸಸ್ಸಿಗೆ ಮುಳುವಾಗಿ ನೋಡ್ತಾ ಇದ್ದಾರೆ. ಮೇ ಬಿ ನಿಮ್ಮನ್ನು ಡಿಸ್ಟರ್ಬ್ ಕೂಡ ಮಾಡಬೇಕು ಅಂತಿದ್ದಾರೆ. ಡೋಂಟ್ ಟೇಕ್ ದಿಸ್ ಡಿಸ್ಟರ್ಬೆನ್ಸ್. ಇವ್ರು ಏನೇ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರು ದಯವಿಟ್ಟು ನಿಮ್ಮ ಗೋಲ್ಸ್ ಕಡೆ ನೀವು ಗಮನ ಕೊಡಿ. ಓಕೆ, ಪ್ರಾಬಲಿ ಇವರು ಹೇಳಬಹುದು ನೀವು ಒಂದು ಒಳ್ಳೆ ಪರ್ಸನ್ ಅಲ್ಲ, ಅಥವಾ ನೀವು ಒಳ್ಳೆ ಫ್ರೆಂಡ್ ಅಲ್ಲ, ಅಥವಾ ಏನೇ ಇರಬಹುದು. ಈ ಪರ್ಸನ್ ಪ್ರಾಬ್ಲಮ್. ಓಕೆ, ನಿಮ್ಮ ಪ್ರಾಬ್ಲಮ್ ಅಲ್ಲ. ಬಟ್ ಇಫ್ ದಿಸ್ ಪರ್ಸನ್ ನಿಮ್ಮ ಬಗ್ಗೆ ಗಾಸಿಪ್ನ ಹರಡ್ತಾ ಇದ್ದಾರೆ, ನಿಮ್ಮ ಸೀಕ್ರೆಟ್ಸ್ನ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಂದರೆ ಟಾಕ್ ಟು ಹಿಮ್. ಇಟ್ಸ್ ಟೈಮ್ ನೀವು ಇವ್ರನ್ನ ಡಿಫ್ರೆಂಟಾಗಿ ಹ್ಯಾಂಡಲ್ ಮಾಡೋದು ಟೈಮ್ ಬಂದಾಗಿದೆ. ಓಕೆ, ಸಾಕಷ್ಟು ಜನ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತೊಗೊಂಡು ಬನ್ನಿ. ಬಿಕಾಸ್ ನೀವು ಎಷ್ಟು ಕೇರ್ಫುಲ್ಲಾಗಿ ನಿಮ್ಮ ಲೈಫನ್ನು ಹ್ಯಾಂಡಲ್ ಮಾಡ್ತೀರಾ, ಸಕ್ಸಸ್ ನಿಮಗೆ ಅಷ್ಟೇ ಇದೆ. ಓಕೆ, ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್. ಸಪೋಸ್ ನಿಮ್ಮ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಚೇಂಜ್ ಆಗಿದ್ದೀರಾ, ನೀವು ಸ್ಟ್ಯಾಂಡರ್ಡ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನನಗಿದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದಿದ ತಕ್ಷಣ ತುಂಬ ಜನಕ್ಕೆ ಅದು ಟ್ರಿಗರ್ ಆಗುತ್ತೆ. ಓಕೆ, ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ನಿಮ್ಮನ್ನು ನಿಯಂತ್ರಣಕ್ಕೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವರು ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಲೀಕ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನೀವು ವೀಕ್ ಆಗ್ತೀರಾ ಅಂತ ಲೀಕ್ ಮಾಡ್ತಾರೆ. ಸೊ ವೀಕ್ ಮಾಡಿದ ತಕ್ಷಣ ನೀವು ಲೀಕ್ ಆಗಲ್ಲ ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಡ್ಬೇಕಾಗತ್ತೆ. ಸೊ ವರ್ಕ್ ಆನ್ ಯುವರ್ ಆ್ಯಕ್ಷನ್ಸ್. ಓಕೆ, ಸೊ ಇವರು ಯಾರೂ ಮ್ಯಾಟ್ರ್ ಆಗೋದಿಲ್ಲ. ಬಿಕಾಸ್ ನಿಮ್ಮ ಒಳ್ಳೆ ಕರ್ಮ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವು ಲೈಫಲ್ಲಿ ಖಂಡಿತ ಅಕ್ಕಿ ಆಗಿರ್ತೀರ. ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್. ಖಂಡಿತ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದರಿಂದ ನೀವು ಸಕ್ಸಸ್ಫುಲ್ ಆಗಿ ಹೊರಗೆ ಬರ್ತೀರಾ ಅನ್ನೋದಿದೆ. ತುಂಬ ಹಾರ್ಡ್ ವರ್ಕ್ ಇದೆ. ಓಕೆ, ನಿಮ್ಮ ಹೆಲ್ತ್ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಫೈಲ್ ನಂಬರ್ 2 ನೀವು ಚಾಯ್ಸ್ ಮಾಡಿದ್ದೀರಾ ಅಂದರೆ ಇದೆಲ್ಲಕ್ಕಿಂತನೂ ನಿಮ್ಮ ಕೆರಿಯರ್ ಹಾಗೂ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ. ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್. ಓಕೆ, ಸೊ ಎಲ್ಲರೂ ಹೋಗಬೇಕು ಅಂದರೆ ಹೋಗಿ. ಓಕೆ, ಬಿಕಾಸ್ ಇಂಪಾರ್ಟೆಂಟ್ ಇದೆ ವೆಕೇಷನ್ ಕೂಡ. ಟೇಕಿಂಗ್ ವೆಕೇಷನ್ ಫಿಸಿಕಲಿ ಆರ್ ಮೆಂಟಲಿ. ಓಕೆ, ಫಿಸಿಕಲ್ ವೆಕೇಷನ್ಸು ನಾವು ತೊಗೊತೀವಿ, ಬಟ್ ಮೆಂಟಲಿ ಕೂಡ ಅದನ್ನೇ ಕ್ಯಾರಿ ಮಾಡ್ತೀವಿ. ಓಕೆ, ಸೊ ವೆಕೇಷನ್ 2 ಸತಿ ಬಂದಿದೆ ನಿಮಗೆ. ಮೇ ಬಿ ಪ್ರಾಬಲಿ ನೀವು ಎಲ್ಲೋ ಒಂದು ಕಡೆ ಹೋಗೋದ್ರಿಂದ ಅಥವಾ ಒಂದು
ದೇವಸ್ಥಾನಕ್ಕೆ ಹೋಗೋದ್ರಿಂದ ಪ್ರಾಬಬಲಿ ನಿಮ್ಮ ಎನರ್ಜಿ ಲೆವೆಲ್ಸ್ ಚೇಂಜ್ ಆಗ್ಬೋದು. ಆ್ಯಂಡ್ ಜೀವನ ಹೇಗೆ ನಡೆಯುತ್ತೆ ಅಥವಾ ಹೇಗಿದೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ನೋಡಿರ್ತೀರ. ಸಪೋಸ್ ಉದಾಹರಣೆಗೆ ನಾವು ತುಂಬ ಕಷ್ಟಪಟ್ಟು ದುಡ್ಡನ್ನು ಗಳಿಸಿರ್ತೀವಿ ಆ್ಯಂಡ್ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾಯಿದ್ದಾರೆ ಆ್ಯಂಡ್ ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ನೀವು ಕಷ್ಟಪಟ್ಟು ದುಡ್ಡಿಂದ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಅವ್ರ ಹತ್ರ ಏನಾರು ತೊಗೊತಾನೇ ಇರ್ತೀರ. ಎಲ್ಲೋ ಒಂದು ಕಡೆ ಅವರು ಚೆನ್ನಾಗಿ ಆಗ್ತಾ ಹೋಗ್ತಾರೆ ಆ್ಯಂಡ್ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದಿನ ನಿಮಗೆ ಗೊತ್ತಾಗುತ್ತೆ ಅವರು ನಿಮ್ಮ ಫೈನಾನ್ಷಿಯಲ್ ನೋವಿಗೆ ಅಥವಾ ಇದಕ್ಕೆ ಸ್ಪಂದಿಸೋದಿಲ್ಲ ಅಂತ. ಸೊ ನಿಮ್ಮ ಟೈಮು, ನಿಮ್ಮ ದುಡ್ಡು, ನಿಮ್ಮ ಪರಿಶ್ರಮ, ನಿಮ್ಮ ಒಳ್ಳೆತನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಲ್ಲಷ್ಟೇ ಇನ್ವೆಸ್ಟ್ ಮಾಡಿ. ಬಿಕಾಸ್ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ, ಹೋಗಲಿ ಬಿಡು ಹಿಂದೆ ಏನಾಯಿತು ಅದನ್ನು ಮರ್ತು ಬಿಡೋಣ, ಮುಂದೊಂದು ದಿನ ಇವ್ರು ಚೆನ್ನಾಗಿ ಆಗ್ತಾರೆ, ಇವ್ರಿಗೆ ನಾವು ಅರ್ಥ ಆಗ್ತೀವಿ ಅಂತ ನಾವು ಹೋಗ್ತಾ ಇರ್ತೀವಲ್ಲ, ಎಲ್ಲೋ ಒಂದು ಕಡೆ ನಾವು ಭೂಮಿಯೊಳಗೆ ಸಿಕ್ಕಾಕೊಳ್ತಾ ಹೋಗ್ತೀವಿ. ಆ್ಯಂಡ್ ಅದರಿಂದ ಹೊರಗೆ ಬರೋದಕ್ಕೆ ನಾವೇ ಪ್ರಯತ್ನ ಪಡಬೇಕು ಹೊರತು ಯಾರೂ ನಮಗೆ ಕೈ ಹಿಡ್ದು ಎಳೆಯೋದಿಲ್ಲ. ಸೊ ಇಟ್ಸ್ ಬೆಟರ್ ನಾವು ಈಗಲೇ ನಮ್ಮ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು ಆ್ಯಂಡ್ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕಾಗತ್ತೆ. ಎಲ್ಲವನ್ನು ಹೇಳಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ಮನಸ್ಸಲ್ಲಿ ಏನಿರುತ್ತೋ ಪ್ಲ್ಯಾನ್ಸು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲವನ್ನು ಹೇಳಬೇಕು ಅಂತ ಏನೂ ಇಲ್ಲ. ಬಿಕಾಸ್ ತುಂಬ ಜನ ಅದನ್ನು ಹಾಳು ಮಾಡೋಕ್ಕಂತಲೇ ಕಾಯ್ತಾ ಇರ್ತಾರೆ. ಅಗೇನ್ 2ನೇ ಸತಿ ನಿಮಗೆ ಕನ್ಫರ್ಮೇಷನ್ ಇದೆ ವೆಕೇಷನ್ದು. ಆ್ಯಂಡ್ ನಿಮ್ಮ ಫೈಲಲ್ಲಿ ಸಾಕಷ್ಟು ಸತಿ ರಿಪಿಟೇಟಿವ್ ಮೆಸೇಜ್ ಏನಕ್ಕಿದೆ ಅಂದರೆ ಪದೇ ದಯವಿಟ್ಟು ಯಾವುದ್ರ ಕಡೆ ಗಮನ ಕೊಡಬೇಕು ಅದ್ರ ಕಡೆ ಅಷ್ಟೇ ಗಮನ ಕೊಡಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀರಾ. ಯಾವುದೋ ಒಂದು ಲೈಫಲ್ಲಿ ಸ್ಟ್ರಾಂಗ್ ಡಿಸಿಷನ್ಸ್ನ ತೊಗೊಬೇಕು, ಯಾವುದೋ ಒಂದು ಸಿಚುವೇಷನಿಂದ ನೀವು ಹೊರಗೆ ಬರಬೇಕು ಅಂತಿದ್ದೀರೋ, ದಯವಿಟ್ಟು ಆ ಸಿಚುವೇಷನಿಂದ, ರಿಲೇಷನ್ಶಿಪ್ಪಿಂದ, ಕೆರಿಯರು ಯಾವುದು ನಿಮಗೆ ನೋವು ಕೊಡ್ತಾ ಇದೆಯೋ ಅದರಿಂದ ಹೊರಗೆ ಬನ್ನಿ. ಇಟ್ಸ್ ಆಲ್ರೆಡಿ ಟೈಮ್ ಟು ಗೆಟ್ ಔಟ್ ಆಫ್ ಇಟ್. ಬಿಕಾಸ್ ನಿಮ್ಮ ಕರ್ಮ ಏನಿದೆಯಲ್ಲ, ಒಳ್ಳೆ ಕರ್ಮಗಳು ನಿಮಗೆ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ನಿಮ್ಮ ವೆಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ, ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ, ಆ್ಯಂಡ್ ನಿಮ್ಮ ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಿಮಗೆ ಕನ್ಫರ್ಮೇಷನ್ 2 ಸತಿ ಬಂದಿದೆ. ಈಗಲ್ ಟ್ರೈಂಪ್ ಓವರ್ ಟ್ರಬಲ್ಸ್ ಆ್ಯಂಡ್ ಆಬ್ಸ್ಟಿಕಲ್ಸ್, ಸಕ್ಸಸ್ಫುಲ್ ಔಟ್ಕಮ್ ಟು ಯೋರ್ ಪ್ರಾಬ್ಲಮ್ಸ್. ಓಕೆ, ಸೊ ಖಂಡಿತ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ತುಂಬಾ ನೋವು ಕೊಡ್ಬೋದು ನಿಮಗೆ. ಬಟ್ ಜೀವನ ಏನು ಹೇಳ್ತಾ ಇದೆ ಅಂದರೆ ಮುಂದೆ ನೀವು ನಡೀರಿ ಅನ್ನೋದನ್ನು ಹೇಳ್ತಾ ಇದೆ. ಆ್ಯಂಡ್ ಯಾವ ನೋವು ನಿಮಗೆ ಪದೇ ಸಿಗ್ತಾ ಇದೆಯೋ ಆ ನೋವು ಮೇಲೆ ಅಳೋದ್ರಿಂದ ಅರ್ಥನೇ ಇಲ್ಲ. ಫೈಲ್ ನಂಬರ್ 2. ಸೊ ಆ ನೋವಿನಿಂದ ನೀವು ಹೊರಗೆ ಬನ್ನಿ. ಆ್ಯಂಡ್ ಖಂಡಿತ ಆಮೇಲೆ ನಿಮಗೆ ಅನಿಸುತ್ತೆ ಸ್ವಲ್ಪ ಟೈಮ್ ಹೋದ್ಮೇಲೆ ಸುಮ್ಮನೆ ಈ ಸಿಚುವೇಶನ್ ಮೇಲೆ ನಾನು ಅತ್ತೆ ಅಥವಾ ಈ ಸಿಚುವೇಶನ್ಗೋಸ್ಕರ, ಈ ಪರ್ಸನ್ಗೋಸ್ಕರ ಅಥವಾ ಏನೋ ಒಂದು ಅವರ ನಾಟಕಕ್ಕೋಸ್ಕರ ನೀವು ಅತ್ರಿ ಅನ್ನೋದು ತುಂಬ ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಹಾರ್ಡ್ ವರ್ಕು ನಿಮಗೆ ಖಂಡಿತ ಎಲ್ಲೋ ಒಂದು ಕಡೆ ಒಂದಲ್ಲ ಒಂದಿನ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಓಕೆ, ಆ್ಯಂಡ್ ನಿಮ್ಮ ಜೀವನನ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ, ಆ್ಯಂಡ್ ಹಾರ್ಡ್ ವರ್ಕ್ ಅಹೆಡ್. ತುಂಬ ಕಷ್ಟಪಡೋ ದಿನಗಳು ಬರುತ್ತೆ, ಬಟ್ ಈ ಹಾರ್ಡ್ ವರ್ಕ್ ಯಾವತ್ತೂ ನಿಮ್ಮ ಒಳ್ಳೆ ಕರ್ಮಕ್ಕೆ ಕನೆಕ್ಟೆಡ್ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಈಗ ನೀವೇನೋ ಒಂದು ಒಳ್ಳೆ ದುಡಿತಾ ಇದ್ದೀರಾ ಅಂದರೆ ಕೂಡಿಟ್ಕೊಳ್ಳಿ, ಸೇವಿಂಗ್ಸ್ನ ಮಾಡಿ. ಆ್ಯಂಡ್ ಎಲ್ಲೋ ಒಂದು ಟೈಮಲ್ಲಿ ನಿಮ್ಗೆ ಅದಿಲ್ಲ ಅಂದಾಗ ಅದು ನಿಮಗೂ ಹೆಲ್ಪ್ ಮಾಡುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಸಾಕಷ್ಟು ಅಪರ್ಚುನಿಟೀಸ್ ಬರ್ತಾ ಇದೆ ಆ್ಯಂಡ್ ತುಂಬ ಜನ ಅದನ್ನು ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಹಾಳು ಮಾಡೋದಕ್ಕೆ ಬಿಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಗೈಡೆನ್ಸ್ ನೋಡೋಣ. ಅ ಗೋಲ್ ಓರಿಯೆಂಟೆಡ್ ಪರ್ಸನ್, ನಿಮ್ಮ ಗೋಲ್ ಕಡೆ ಗಮನ ಕೊಡಿ. ನಿಮ್ಮ ಟಾರ್ಗೆಟ್ ಏನಿದೆ, ನಿಮ್ಮ ಗೋಲ್ಸ್ ಏನಿದೆ, ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತಿದ್ದೀರಾ ಅದ್ರ ಕಡೆ ಗಮನ ಕೊಡಿ. ಬೇರೆ ಯಾರು ಏನು ನಿಮ್ಮ ಲೈಫಲ್ಲಿ ಡ್ರಾಮಾ ಆಡ್ತಾ ಇದ್ದಾರೋ ಅಥವಾ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಕಂಟ್ರೋಲಿಗೆ ತೊಗೊಂಡೋಗಿ ನೋಡ್ತಾ ಇದ್ದಾರೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಓಕೆ, ಸೊ ನಿಮ್ಮ ಮೆಸೇಜ್ ಏನಿದೆ, ಏಂಜಲ್ ಮೆಸೇಜಸ್ ಏನಿದೆ ಅನ್ನೋದನ್ನು ನೋಡಿ ಬ್ಲೆಸ್ಸಿಂಗ್ಸಲ್ಲಿ.
ಫ್ರೀಡಮ್. ಸಿ, ಈ ಕಾರ್ಡು ರಿಲೇಟೆಡ್ ಇದೆ. ಏನೋ ಒಂದು ಆಗಿದೆ ಪಾಸ್ಟಲ್ಲಿ, ಸೊ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಲೆಟ್ ಯೂನಿಕಾರ್ನ್ ಸೆಟ್ ಯು ಫ್ರೀ. ಸೊ ಯೂನಿಕಾರ್ನ್ಸ್ ನಿಮ್ಮನ್ನು ಏನು ಹೇಳ್ತಾ ಇದೆ, ಟೈಮ್ ಟು ಗೆಟ್ ಔಟ್ ಆಫ್ ಅ ಸಿಚುವೇಶನ್. ಯಾವುದೋ ಒಂದು ಸಿಚುವೇಶನ್ನಿಂದ ಹೊರಗೆ ಬರೋ ಟೈಮ್ ಬಂದಾಗಿದೆ. ಪಾಸ್ಟಲ್ಲಿ ಕಳ್ಕೊಂಡಿರೋ ವ್ಯಕ್ತಿಗಳಾಗಿರ್ಬೋದು, ಅವ್ರು ಕೊಟ್ಟಿರೋ ನೋವು, ಅವಮಾನಗಳು, ಅಥವಾ ಕೋಲ್ಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ನೀವೊಂದು ಒಳ್ಳೆ ಅದರಿಂದ ಹೊರಗೆ ಬರಬೇಕು. ಅದೊಂದು ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ, ಅಥವಾ ಅದೊಂದು ಪಾಠ ಅಂದ್ಕೊಳ್ಳಿ, ಅಥವಾ ಒಂದು ಏನೋ ನಿಮಗೆ ಒಳ್ಳೆಯದಾಯಿತು ಅದರಿಂದ ಅಂತ ಭಾವಿಸಿ ಆ್ಯಂಡ್ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಬಿಕಾಸ್ ಯೂನಿಕಾರ್ನ್ಸ್ ನಿಮ್ಮನ್ನು ಆಲ್ರೆಡಿ ಫ್ರೀ ಮಾಡಿದ್ದಾರೆ. ನಿಮ್ಮ ತಪ್ಪೇನೂ ಇಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸರ್ವಿಸ್, ನಿಮ್ಮ ಸರ್ವಿಸನ್ನು ತುಂಬ ನಿಷ್ಠೆಯಿಂದ ಮಾಡಿ. ಓಕೆ, ಸೊ ನೀವು ಏನೇ ಓದಿರಲಿ, ನೀವು ಡಾಕ್ಟರ್ ಆಗಿರ್ಬೋದು, ನೀವು ಹೀಲರ್ ಆಗಿರ್ಬೋದು, ನೀವು ಟ್ಯಾರೋ ರೀಡರ್ಸ್ ಆಗಿರ್ಬೋದು, ನೀವು ಯಾರೇ ಆಗಿರ್ಬೋದು, ನಿಮ್ಮ ವ್ಯಕ್ತಿತ್ವದ ಗುಣ ಹೀಲಿಂಗಲ್ಲೇ ಪ್ರೊಫೆಷನ್ಸ್ ಇರಬೇಕು ಅಂತ ಏನೂ ಇಲ್ಲ. ನೀವು ಏನೇ ಪ್ರೊಫೆಷನಲ್ಲಿರಿ, ಯಾವುದೇ ಹುದ್ದೆಯಲ್ಲಿರಿ, ನೀವು ಸಾಮಾನ್ಯವಾದ ಒಂದು ಕೂಲಿ ಕೆಲಸದವರೇ ಆಗಿರಲಿ, ಯಾರೇ ಆಗಿರಲಿ, ದಯವಿಟ್ಟು ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿ. ಓಕೆ, ನೀವು ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊತೀರಾ, ಅದನ್ನು ಶ್ರದ್ಧೆಯಿಂದ ಮಾಡಿ. ನೀವು ಯಾರ್ದೋ ಮನೆ ಕೆಲಸಕ್ಕೆ ಹೋಗ್ತೀರಾ, ಶ್ರದ್ಧೆಯಿಂದ ಮಾಡಿ. ಯಾಕಂದರೆ ಕರ್ಮ ಅನ್ನೋದು ತುಂಬಾ ಸ್ಟ್ರಾಂಗ್. ಓಕೆ, ಅದು ನಿಮ್ಮನ್ನು ಪರಿಶ್ರಮಕ್ಕೆ ಒಳಗೆ ಮಾಡಿಸುತ್ತೆ, ಕಷ್ಟದ ಪರಿಸ್ಥಿತಿನ ತೋರಿಸುತ್ತೆ, ಆದರೆ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಯಾಕಂದರೆ ನೀವು ಅಷ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆತನ ತೋರಿಸ್ತೀರಾ, ಧೈರ್ಯನ ತೋರಿಸ್ತೀರಾ ಅಂದರೆ ಖಂಡಿತ ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟೇ ಕೊಡುತ್ತೆ. ಓಕೆ, ಹೋಪನ್ನು ಬಿಡಬೇಡಿ. ಓಕೆ, ತುಂಬ ಜನ ಇಲ್ಲಿ ಮೇ ಬಿ ಸೂರ್ಯದ ಕಿರಣಗಳ ಅವಶ್ಯಕತೆ ನಿಮಗಿದೆ. ಸೊ ದಯವಿಟ್ಟು ಸ್ವಲ್ಪ ಹೊತ್ತು ಸೂರ್ಯದ ಕಿರಣಗಳ ಮಧ್ಯದಲ್ಲಿ ಕೂತ್ಕೊಳ್ಳಿ, ಸೂರ್ಯನಿಗೆ ಅರ್ಕನ ಅರ್ಪಿಸಿ. ಆ್ಯಂಡ್ ತುಂಬ ಜನ ಇಲ್ಲಿ ಹೊರಗೆ ಹೋಗೋದಿಲ್ಲ ಅನಿಸುತ್ತೆ. ದಯವಿಟ್ಟು ಹೊರಗೆ ಹೋಗಿ, ವಾಕಿಂಗಿಗೆ ಹೋಗಿ, ಆ್ಯಂಡ್ ಅಲ್ಲಿ ನಿಮಗೆ ಯಾರಿಗಾರ ಹೆಲ್ಪ್ ಮಾಡಬೇಕು ಅನಿಸಿದ್ರೆ ಮಾಡಿ. ಆ್ಯಂಡ್ ಯಾರನ್ನು ತೋರಿಸ್ಬೇಕಾಗಿಲ್ಲ, ನಾವು ಹೆಲ್ಪ್ ಮಾಡಿರೋದು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ಖಂಡಿತ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ರೂ ಅದು ಮಂಜಿನಂಗೆ ಕರಗುತ್ತೆ. ಬಿಕಾಸ್ ಹೋಪ್ಸ್ ಯಾವತ್ತೂ ಕಳ್ಕೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಲುಕ್ ವಿತ್ ನ್ಯೂ ಐಸ್ ಆ್ಯಂಡ್ ಕ್ರಿಯೇಟ್ ದ ಚೇಂಜ್ ದಟ್ ಅವೇಟ್ಸ್. ನಿಮ್ಮ ಲೈಫಲ್ಲಿ ಚೇಂಜ್ ಬರ್ತಾ ಇದೆ, ಬಟ್ ನೀವು ಆ ಚೇಂಜನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಪಾಯಿಂಟ್ ನಂಬರ್ 2. ಸೊ ಚೇಂಜಸ್ನ ಒಪ್ಕೊಳ್ಳಿ, ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ಮೇ ಬಿ ಪ್ರಾಬಬ್ಲಿ ನೀವು ಅಂದ್ಕೊತಾ ಇರ್ಬೋದು, ಅಥವಾ ಅವ್ರು ಹೇಳ್ತಾ ಇರ್ಬೋದು, ಅಥವಾ ಸಿಚುವೇಶನ್ ಹೇಳ್ತಾ ಇರ್ಬೋದು, ನಮ್ಮಿಂದ ಒಳ್ಳೆಯವ್ರು ಸಿಗಲ್ಲ, ನಮಗಿಂತ ಸಿಗಲ್ಲ, ಅಲ್ಲಿ ನಿಮಗೇನು ಸಿಗಲ್ಲ, ಇಲ್ಲೇನು ನಿಮಗೇನು ಸಿಗಲ್ಲ. ನೋ ಮ್ಯಾಟರ್ ವಾಟ್ ನೆಗೆಟಿವ್ ಅವ್ರು ಮಾತಾಡ್ತಾ ಇದ್ದಾರೋ ತಲೆ ಕೆಡ್ಸ್ಕೊಬೇಡಿ. ನಿಮಗೇನು ಅನಿಸುತ್ತೋ ಮಾಡಿ. ಇದು ಜನರಲ್ ರೀಡಿಂಗ್. ಸೊ ನಿಮಗೆ ಇನ್ನೂ ಕ್ಲಿಯರಿಟಿ ಬೇಕು ಅಂದರೆ, ನಿಮಗೆ ಗೊಂದಲ ಇದೆ ಅಂದರೆ ಖಂಡಿತ ಪರ್ಸನಲ್ ರೀಡಿಂಗ್ಸ್ನ ತೊಗೊಂಡು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಾರಿ, ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಈ ಒಂದು ಸ್ಟ್ರಾಂಗ್ ಆದ, ಬ್ಯೂಟಿಫುಲ್ ಆದ ಗ್ರೀನ್ ಅವೆಂಚರನ್ನು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗಿಗೆ ಸ್ವಾಗತ. ಸಾಕಷ್ಟು ಜನ ನಿಮ್ಮನ್ನು ಗೀಚ್ ಹೋಗಿದ್ದಾರೆ ಆ್ಯಂಡ್ ನೋವು ಕೊಟ್ಟು ಹೋಗಿದ್ದಾರೆ, ಅಥವಾ ನಿಮ್ಮನ್ನು ಗಾಯ ಮಾಡಿ ಹೋಗಿದ್ದಾರೆ. ಬಟ್ ಆ ಗಾಯಗಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರಾಬಬಲಿ ಎಲ್ಲೋ ಒಂದು ಕಡೆ ಯಾರಿಗೋ ನೀವು ಜೀವನೂ ಕೊಡೋಕ್ಕೆ ರೆಡಿ ಇದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಡೀಪಾಗಿದೆ. ಆ್ಯಂಡ್ ಅಲ್ಲಿ ಕೂಡ ನೀವು ನೋವನ್ನು ಅನುಭವಿಸಿರ್ತೀರ. ಓಕೆ, ತುಂಬ ಜನ ಇಲ್ಲಿ ಗುರುಗಳನ್ನು ಫಾಲೋ ಮಾಡ್ತೀರಾ. ಅದು ಗುರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಶ್ರೀಧರ್ ಸ್ವಾಮಿಗಳಾಗಿರ್ಬೋದು. ಸೊ ತುಂಬ ಗುರುಗಳು ನೀವು ಫಾಲೋ ಮಾಡ್ತಾ ಇದ್ದೀರಾ. ಆ್ಯಂಡ್ ಆ ಒಂದು ಗುರು ಬಲನೇ ನಿಮ್ಮನ್ನು ಕಾಪಾಡ್ತಾ ಇದೆ. ಓಕೆ, ಸೊ ತುಂಬ ಜನಕ್ಕೆ ಪ್ರಾಣಿಗಳು, ಪಕ್ಷಿಗಳು ಅಂದರೆ ತುಂಬ ಇಷ್ಟ ಈ ಒಂದು ಪೈಲಿಗೆ. ಸೊ ನೋಡೋಣ ನಿಮ್ಮ ಮೆಸೇಜ್ ಏನಿದೆ ಅನ್ನೋದು. ತುಂಬ ಸ್ಟ್ರಾಂಗ್ ಆಗಿರಿ.
ಓಕೆ, ನಿಮ್ಮ ಫೌಂಡೇಶನ್ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೋಡೋಣ ಮತ್ತೇನು ಮೆಸೇಜಸ್ ಬರ್ತಾ ಇದೆ ನಿಮಗೋಸ್ಕರ ಅನ್ನೋದನ್ನು. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಫೈಲ್ ನಂಬರ್. ಓಕೆ, ಫಸ್ಟ್ ಕಾರ್ಡು ಸಿಕ್ಕಾಗಿದೆ. ಸೊ ಫೈಲ್ ನಂಬರ್ 3, ಯಾರು ಗ್ರೀನ್ ಅವೆಂಚೂರನ್ನು ಚಾಯ್ಸ್ ಮಾಡಿದಾರೋ ಅವರಿಗೆ ಮೆಸೇಜ್ ಏನಿದೆ ನೋಡಿ. ಮೆಸೇಜಸ್ ಏನಿದೆ, ಮೆಸೇಜಸ್ ಏನಿದೆ, ಮೆಸೇಜಸ್ ಏನಿದೆ. ಫೈಲ್ ನಂಬರ್ 3 ಅವರಿಗೆ ಮೆಸೇಜಸ್ ಏನಿದೆ. ಓಕೆ, ಮಿಸ್ಸಿಂಗ್ ಗೈಡೆನ್ಸ್ ಏನಿದೆ are dealing with a man do not take risk, increase in material wealth, angels, tulip, troubles and accusations. Someone is arrogant. Okay. ಫೈಲ್ ನಂಬರ್ 3, ಸಾಕಷ್ಟು ಜನ ಫೈಲ್ ನಂಬರ್ 1 ವಾಚ್ ಮಾಡಿರೋರೆ ಫೈಲ್ ನಂಬರ್ 3 ವಾಚ್ ಮಾಡ್ತಾ ಇರ್ಬೋದು. ಐ ಡೋಂಟ್ ನೋ, ಇರಬಹುದು. ಪ್ರಾಬಲಿ ತುಂಬ ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಎಸ್ಪೆಷಲಿ ಎ ಮ್ಯಾನ್. ಓಕೆ, ಅ ಮ್ಯಾನ್ ಈಸ್ ಗಾಸಿಪಿಂಗ್ ಅಬೌಟ್ ಆಲ್ ಯುವರ್ ಸೀಕ್ರೆಟ್ಸ್. ನಿಮ್ಮ ಸೀಕ್ರೆಟ್ಸ್ನ ಯಾರೋ ಮಾತಾಡ್ತಾ ಇದ್ದಾರೆ. ಸೊ ಇಟ್ಸ್ ನಾಟ್ ಟೈಮ್ ಟು ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದಿಸ್ ಪರ್ಸನ್ ಅನ್ಲೆಸ್ ಅಂಟಿಲ್ ಈ ಪರ್ಸನ್ನು ನಿಮ್ಮ ಏಜ್ ಆಗಿರ್ಬೋದು, ಅಥವಾ ನಿಮಗಿಂತ ಒಂದು ತುಂಬ ಕಮ್ಮಿ ಏಜ್ ಆಗಿರ್ಬೋದು, ಅಥವಾ ನಿಮ್ಮಷ್ಟೇ ಏಜ್ ಆಗಿರ್ಬೋದು, ಅಥವಾ ನಿಮಗಿಂತ ಸ್ವಲ್ಪ ದೊಡ್ಡವರಾಗಿರ್ಬೋದು ಈ ಪರ್ಸನ್ನು. ಇಫ್ ದಿಸ್ ಪರ್ಸನ್, ಇಫ್ ದ ಮ್ಯಾನ್, ಓಕೆ, ಅಲ್ಲಿ ಓಲ್ಡರ್ ಪರ್ಸನ್ ಇತ್ತು. ಸೊ ಇಫ್ ಇಟ್ ಈಸ್ ಓಲ್ಡರ್ ಪರ್ಸನ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಇಫ್ ಇಟ್ ಈಸ್ ನಾಟ್ ಅನ್ ಓಲ್ಡರ್ ಪರ್ಸನ್, ತುಂಬ ಓಲ್ಡರ್ ಪರ್ಸನ್ ಅಲ್ಲ ಅಂದರೆ ಇಟ್ಸ್ ನಾಟ್ ಟು ಟೇಕ್, ಈಗ ರಿಸ್ಕ್ ತೊಗೋಬೇಡಿ ಅವ್ರ ಜೊತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಸಕ್ಸಸ್ಸಿಗೆ ಅಥವಾ ನಿಮ್ಮ ಪ್ರಾಬ್ಲಮ್ಸಿಗೆ ಈಗ ಟೈಮ್ ಅಲ್ಲ ಆ್ಯಕ್ಷನ್ ತೊಗೊಳ್ಳೋದು. ಅಥವಾ ಯಾರೋ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ, ಅವರ ಪ್ರತಿ ಅಗೇನ್ಸ್ಟು ಯಾವುದೇ ಟೈಮ್ ಅಲ್ಲ. ಈ ಟೈಮ್ ಸೂಕ್ತ ಅಲ್ಲ ಯಾರಿಗೂ ಜವಾಬು ಕೊಡೋದಕ್ಕೆ. ಬಿಕಾಸ್ ನಿಮ್ಮ ಔಟ್ಕಮ್ ಏನಿದೆಯಲ್ಲ, ನೀವು ಪ್ರಾಬ್ಲಮ್ಸಿಂದ ಯಾವಾಗ ಸಕ್ಸಸ್ಫುಲ್ಲಾಗಿ ಹೊರಗೆ ಬರ್ತೀರಲ್ಲ, ಆವಾಗ ಇವ್ರಿಗೆಲ್ಲರಿಗೂ ಅದ್ರ ಜವಾಬು ಸಿಕ್ಬಿಡುತ್ತೆ. ಸೊ ಯು ನೋ ನೀಡ್ ಟು ಗಿವ್ ಎನಿಬಡಿ ಎನಿ ಆನ್ಸರ್ಸ್. ಯಾರಿಗೂ ಯಾವುದೇ ಪ್ರಶ್ನೆಗೂ ಉತ್ತರ ಅಥವಾ ನೋವಿಗೆ ಅಥವಾ ಅವ್ರು ಏನನ್ನು ಹೇಳ್ತಾ ಇದ್ದಾರೋ ನಿಮ್ಮ ಬಗ್ಗೆ, ಅಥವಾ ನಿಮ್ಮ ಸೀಕ್ರೆಟ್ಸ್ಗಳನ್ನು ಏನು ಹೇಳ್ತಾ ಇದ್ದಾರೋ ಅದರ ಪ್ರತಿ ನಿಮ್ಮ ಪ್ರತಿಕ್ರಿಯೆನ ಕೊಡೋ ಅವಶ್ಯಕತೆ ಇಲ್ಲ. ಬಿ ಕಾಮ್. ನೀವೇನು ಮಾಡಬೇಕು ಅದನ್ನು ಮಾಡಿ. ಬಿಕಾಸ್ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನೀವು ಈ ಒಂದು ಸಿಚುವೇಷನಲ್ಲಿ. ಓಕೆ, ನಿಮ್ಮ ಫೈನಾನ್ಸಸ್ನ ಹುಷಾರಾಗಿ ಇಟ್ಕೊಳ್ಳಿ. ನಿಮಗೆ ಸಾಕಷ್ಟು ಗೈಡೆನ್ಸ್ಗಳು ಸಿಗ್ತಾ ಇದೆ ಆ್ಯಂಡ್ ಪ್ರೊಟೆಕ್ಷನ್ ಸಿಗ್ತಾ ಇದೆ ದೇವರಿಂದ. ಸೊ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ಪ್ರೊಟೆಕ್ಷನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಟೈಮೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಪ್ರಾಬಬಲಿ ನಿಮಗೆ ಇವಾಗ ಎನರ್ಜಿ ಎಷ್ಟಿದೆ ಅಂದರೆ, ನನ್ನ ತಲೆ ಗಟ್ಟಿ ಇದೆ ಅಂಥೇಳಿ ಬಂಡೆಗೆ ಹೋಗಿ ಚಚ್ಕೊಳ್ಳೋಷ್ಟು ನಿಮಗೆ ಶಕ್ತಿ ಇದೆ. ಆ ಶಕ್ತಿನ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಯಾವುದೇ ರಿಸ್ಕ್ಗಳನ್ನು ತೊಗೊಬೇಡಿ. ಮೇ ಇಟ್ ಬಿ ರಿಲೇಷನ್ಶಿಪ್, ಮೇ ಇಟ್ ಬಿ ದುಡ್ಡು, ಅಥವಾ ಏನೇ ಇರಬಹುದು.
ದಯವಿಟ್ಟು ಹುಷಾರಾಗಿ ಅದನ್ನು ಜೋಪಾನ ಮಾಡ್ಕೊಳ್ಳಿ. ಅಥವಾ ನೀವೇನೋ ಒಂದು ಆ್ಯಕ್ಷನ್ ತೊಗೊಬೇಕು ಅಂತಿದ್ದೀರಾ ಯಾರ ಬಗ್ಗೆನೋ, ಅಥವಾ ಯಾರ ಅಗೇನ್ಸ್ಟು ನಿಮ್ಮ ಬಗ್ಗೆ ಯಾರೇನು ಮಾತಾಡಿದಾರೋ ಅವ್ರ ಬಗ್ಗೆ, ಆರಾಮಾಗಿರಿ. ಓಕೆ, ಡೋಂಟ್ ಟೇಕ್ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಸ್ಪಿರಿಚುವಲ್ ಗ್ರೋತ್ ಇದೆ, ನಿಮ್ಮ ಲೈಫಲ್ಲಿ ದುಡ್ಡಿನ ಫ್ಲೋ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ನೀವು ಚಾಯ್ಸ್ ಮಾಡ್ಕೊಂಡಿರೋ ಸ್ಟೋನ್ ಗ್ರೀನ್ ಅವೆಂಚುರಿನ್, ಆ್ಯಂಡ್ ಗ್ರೀನ್ ಅವೆಂಚುರಿನ್ ಯಾವತ್ತೂ ನಿಮಗೆ ಪ್ರೊಟೆಕ್ಷನ್ನು ಹಾಗೂ ವೆಲ್ತ್ ಪ್ರಾಸ್ಪೆರಿಟಿನ ಕೊಡುತ್ತೆ. ಸೊ ದಯವಿಟ್ಟು ಆರಾಮಾಗಿರಿ. ನಿಮ್ಮ ಮನೆಯಲ್ಲಿ ಫಿಶ್ ಇಲ್ಲ ಅಂದರೆ ದಯವಿಟ್ಟು ಫಿಶನ್ನು ತಂದು ಸಾಕ್ಕೊಳ್ಳಿ, ಗೋಲ್ಡ್ ಫಿಶಸ್ ಇದೆ. ಆ್ಯಂಡ್ ಪ್ರಾಬಬಲಿ ನಿಮ್ಮ ಸ್ಪಿರಿಚುಯಾಲಿಟಿನೂ ಜಾಸ್ತಿ ಮಾಡ್ಕೊಬೇಕಾಗಿದೆ ನೀವು. ಮೆಡಿಟೇಷನ್ ಆಗಿರ್ಬೋದು, ಓಕೆ, ದೇವರ ಹೆಸರು ಹೇಳೋದಾಗಿರ್ಬೋದು, ಚಾಂಟಿಂಗ್ಸ್ ಆಗಿರ್ಬೋದು. ಆ್ಯಂಡ್ ಅದನ್ನು ತುಂಬ ಅತಿಯಾಗೂ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವುದೊಂದು ಇಷ್ಟ ಇದೆಯೋ ಅದನ್ನಷ್ಟೇ ನೀವು ಮಾಡ್ಬೋದು. ತುಂಬ ಜನಕ್ಕೆ ನಿಮ್ಮ ಫ್ಯಾಮಿಲಿಯವರು ಏನೋ ಒಂದು ವಿಷಸ್ನ ಹೇಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ನಿಮಗೆ ಪ್ರೊಟೆಕ್ಷನ್ ಸಿಗಲಿ, ಅಥವಾ ನೀವು ಯಾವುದೋ ಒಂದು ತಪ್ಪುದಾರಿಯಲ್ಲಿ ಹೋಗ್ತಾ ಇದ್ದೀರಾ, ತಪ್ಪುದಾರಿಯಿಂದ ನೀವು ತಪ್ಪಿಸ್ಕೊಳ್ಳಿ, ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಗೈಡೆನ್ಸ್ ಸಿಗಲಿ, ಅಥವಾ ಏನೋ ಒಂದು ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿ ಏನೋ ಒಂದು ವಿಷಸ್ ನಿಮಗೋಸ್ಕರ ಮಾಡ್ಕೊಂಡಿದೆಯಲ್ಲ, ಅದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಗ್ರೇಟ್ ಪ್ಯಾಷನ್ ಇದೆ. ಸೊ ಗ್ರೇಟ್ ಪ್ಯಾಷನ್ ಇಲ್ಲಿ ಮೇ ಬಿ ನಿಮ್ಮ ಲೈಫಲ್ಲಿ ಚೇಂಜಸ್ಗಳು ಬರ್ತಾ ಇದೆ. ಓಕೆ, ಆ್ಯಂಡ್ ಪ್ರಾಬಬಲಿ ಚೇಂಜಸ್ಸು ಯಾರೋ ನಿಮ್ಮ ಲೈಫಲ್ಲಿ ಏನೋ ಪ್ರೀತಿ ಅಥವಾ ಏನೋ ಫ್ರೆಂಡ್ಶಿಪ್ಪು ಏನೋ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ, ಅಥವಾ ಅವ್ರ ಜೊತೆ ನಿಮ್ಮ ಬಿಸ್ನೆಸ್ ಆಪರ್ಚುನಿಟೀಸ್ ಇರಬಹುದು, ಅಥವಾ ತುಂಬ ಜನಕ್ಕೆ ಇದು ಪ್ರೆಗ್ನೆನ್ಸಿ ನ್ಯೂಸ್ ಕೂಡ ಇರಬಹುದು. ಓಕೆ, ನ್ಯೂಸ್ ಯಾವುದೇ ರೀತಿಯಲ್ಲೂ ಇರ್ಬೋದು, ಬಿಸ್ನೆಸ್ ಅಥವಾ ಏನೋ ಬರ್ತ್ ಅಥವಾ ಕಾನ್ಸೆಪ್ಷನ್ ಅಥವಾ ಪ್ರೆಗ್ನೆಂಟ್ ಇರೋದು, ಡೆಲಿವರಿದಿರೋ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸ್ಟ್ರಾಂಗ್ ವಿಷಸ್, ನಿಮ್ಮ ಫ್ಯಾಮಿಲಿ ವಿಷಸ್ ಫುಲ್ಫಿಲ್ ಆಗೋದನ್ನು ನೋಡ್ತಾ ಇದ್ದೀನಿ. ದೇರ್ ಇಸ್ ಲಾಟ್ ಆಫ್ ರೊಮ್ಯಾನ್ಸ್ ಆ್ಯಂಡ್ ಸೆಲೆಬ್ರೇಷನ್. ಮೇ ಬಿ ಇಲ್ಲಿ ಮ್ಯಾರೇಜ್ ಸೆಲೆಬ್ರೇಷನ್ ಕೂಡ ಇರಬಹುದು. ಸೊ ನಿಮ್ಮ ಮ್ಯಾರೇಜ್ ಪ್ರೊಟೆಕ್ಟೆಡ್ ಆಗಿದೆ, ಅಥವಾ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಪ್ರೊಟೆಕ್ಟೆಡ್ ಆಗಿದೆ, ಅಥವಾ ನೀವು ಯಾವುದೇ ಒಂದು ಕೆಟ್ಟ ದೃಷ್ಟಿಯಿಂದ ಪ್ರೊಟೆಕ್ಟೆಡ್ ಇದ್ದೀರಾ. ಆ್ಯಂಡ್ ಇದು ಮೇ ಬಿ ನಿಮ್ಮ ಫ್ಯಾಮಿಲಿಯಲ್ಲಿ ಮಾಡ್ಕೊಂಡಿರೋ ಒಂದು ಹರಕೆ ಇರ್ಬೋದು. ಸೊ ಆ ಹರಕೆ ಫುಲ್ಫಿಲ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಫೈಲ್ 2, ತುಂಬ ಜನ ನಿಮ್ಮ ಬಗ್ಗೆ ಮಾತಾಡ್ಬೋದು. ನಿಮ್ಮ ಲೈಫಲ್ಲಿ ನಿಮ್ಮ ಬಗ್ಗೆ ಬೇಡದೇ ಇರೋದನ್ನು ಹೇಳಬಹುದು, ಅಕ್ಯೂಸ್ ಮಾಡ್ಬೋದು ನಿಮ್ಮನ್ನು. ಅಂದರೆ ಇದಕ್ಕೆ ನೀವೇ ಕಾರಣ, ನಿಮ್ಮಿಂದಾನೇ ಇದೆಲ್ಲ ಆಗ್ತಾ ಇದೆ, ನೀವು ಹೀಗೆ ಮಾಡಿರೋದಕ್ಕೆ ಈ ಥರ ಆಗ್ತಾ ಇರೋದು, ನನ್ನ ಜೀವನ ನಿಮ್ಮಿಂದಾನೇ ಹಾಳಾಗಿರೋದು, ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಆರೋಪಗಳನ್ನು ಮಾಡ್ತಾ ಇದ್ದಾರಲ್ಲ. ತುಂಬ ಜನ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಆ್ಯಂಡ್ ಆ ಹುಳ ಅವ್ರ ತಲೆಯಲ್ಲಿದೆ. ಸೊ ನಿಮ್ಮ ತಲೆಯಲ್ಲಿ ಅದನ್ನು ತರಿಸ್ಕೊಬೇಡಿ. ನಿಮ್ಮ ಕಷ್ಟಪಟ್ಟಿರೋ ದುಡ್ಡು, ಓಕೆ, ಆ ಪೀರಿಯಡ್ ಆಫ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೇದು ಆಗ್ತಾ ಇದೆ. ಆ್ಯಂಡ್ ಅದ್ರ ಬಗ್ಗೆ ಇವರಿಗೆ ಅಸಮಾಧಾನ ಇದೆ. ಸೊ ಅದರಿಂದ ಇವರು ಸಾಕಷ್ಟು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಥವಾ ತುಂಬಾ ಆ್ಯರೋಗೆಂಟಾಗಿ ಮಾತಾಡೋದು, ಆ್ಯಂಡ್ ಬೂಸ್ಟ್ಫುಲ್, ಅಂದರೆ ನಾನೇ ಸರಿ, ನಾನು ಹೇಳಿದ್ದೇ ಆಗಬೇಕು, ನನ್ನಿಂದಾನೇ ಎಲ್ಲ ಅನ್ನೋರು ಯಾರಿರ್ತಾರೋ ಅವ್ರನ್ನ ದೂರದಿಂದಾನೇ ನಮಸ್ಕಾರ ತಂದೆ ಅಂತ ಹೇಳಿಬಿಡಿ. ಓಕೆ, ಸೊ ಅದು ಹೇಳೋದ್ರಿಂದ ಅವರಿಗೂ ಸಮಾಧಾನ ಆಗುತ್ತೆ. ಓ, ಯಾರೋ ನನ್ನ ನೋಡಿ ಹೆದರ್ಕೊಂಡ್ಬಿಟ್ರು ಅಂತ. ಬಟ್ ಅದು ಹೆದರಿಕೆ ಅಲ್ಲ, ಇಟ್ ಈಸ್ ಯುವರ್ ವೇ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಓನ್ ಪೀಸ್. ಅಂದರೆ ನಿಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳೋ ಒಂದು ದಾರಿ ಅದು. ಅವ್ರಿಗದು ಗೊತ್ತಿಲ್ಲ. ಸೊ ಯಾರೇ ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರೂ ದಯವಿಟ್ಟು ಅದನ್ನು ಮನಸ್ಸಿಗೆ ತೊಗೊಬೇಡಿ, ಅಥವಾ ನಿಮ್ಮ ಈಗೋನ ಹರ್ಟ್ ಮಾಡ್ಕೊಬೇಡಿ. ಬಿಕಾಸ್ ನಾವು ತುಂಬ ಸತಿ ಅಂದ್ಕೊತೀವಿ ಯಾರ್ಯಾರೋ ನಮ್ಮ ಪರವಾಗಿದ್ದಾರೆ ಅಂತ, ಬಟ್ ಅದು ತೋರಿಕೆಗಿರುತ್ತೆ, ಓನ್ಲಿ ಟು ಶೋ ಆಫ್ ಇರುತ್ತೆ. ಸೊ ಕೊನೆಗೆ ನಿಮ್ಮನ್ನು ನೀವೇ ಇಲ್ಲಿ ಸ್ಟ್ರಾಂಗ್ ಮಾಡ್ಕೊಬೇಕು. ಓ ಮೈ ಗುಡ್ನೆಸ್, ನಿಮ್ಮ ಗೈಡೆನ್ಸ್ ನೋಡಿ, ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್. ಸೊ ನಿಮಗೆ ಸಕ್ಸಸ್ ಸಿಗ್ತಾ ಇದೆ. ಸೊ ಅದಕ್ಕೆ ಇವರೆಲ್ಲರಿಗೂ ಹೊಟ್ಟೆ ಉರಿ ಇದೆ. ಸೊ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಓಕೆ, ಈ ಆರೋಗಂಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಇಂಬ್ಯಾಲೆನ್ಸ್ನ ತರೋದಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಸೊ ನೀವು ಬ್ಯಾಲೆನ್ಸ್ಡ್ ಆಗಿಲ್ಲ, ನಿಮ್ಮಿಂದಾನೇ
ಕಷ್ಟಗಳು ಬರ್ತಾ ಇದೆ, ನಿಮ್ಮಿಂದಾನೇ ಮನೆಯಲ್ಲಿ ಶಾಂತಿ ಇಲ್ಲ, ನಿಮ್ಮಿಂದಾನೇ ಎಲ್ಲ ಆಗ್ತಾ ಇರೋದು ಅನ್ನೋ ಭಾವನೆನ ತಂದುಕೊಡ್ತಾ ಇದ್ದಾರೆ. ನಿಮ್ಮನ್ನು ಇಂಬ್ಯಾಲೆನ್ಸ್ ಮಾಡೋ ಎಲ್ಲ ಪ್ರಯತ್ನ ಆಗ್ತಾ ಇದೆ. ನೀವು ಇಂಬ್ಯಾಲೆನ್ಸ್ ಆಗಬೇಡಿ. ಪಾಯಿಂಟ್ ನಂಬರ್ 3. ಓಕೆ, ಡಿವೈನ್ ಸೈಟ್. ಈಗ ತಾನೇ ಏನು ಹೇಳಿದೆ ಅದನ್ನೇ ಯೂನಿಕಾರ್ನ್ಸು ಹೇಳ್ತಾ ಇದ್ದಾರೆ, ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸಿ ದ ಡಿವೈನ್ ಇನ್ ಎವ್ರಿ ಒನ್. ಏನು ಗೊತ್ತಾ, ಇವರಿಗೆ ಗೊತ್ತಾಗ್ತಾ ಇಲ್ಲ ಯುನೋ ನಿಮ್ಮ ಲೈಫ್ ಸ್ಟೈಲ್ ಏನು, ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಎಷ್ಟು ಸ್ಪಿರಿಚುಯಾಲಿಟಿ ಇದೆ, ನಿಮ್ಮಲ್ಲಿ ಎಷ್ಟು ಪ್ಯೂರಿಟಿ ಇದೆ, ನಿಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ನೀವೇನು ಹೇಳಿರ್ತೀರಲ್ಲ ಅದನ್ನು ಇಟ್ಕೊಂಡು ಇವರು ಅದನ್ನು ದೊಡ್ಡ ಕತೆ ಮಾಡಿರ್ತಾರೆ. ಅದನ್ನು ಮ್ಯಾನಿಪುಲೇಷನ್ ಅಂತಾರೆ. ಓಕೆ, ಸೊ ನೀವು ಯಾವುದೋ ನೀವು ಮೌನವಾಗಿದ್ರೂ ಅದನ್ನು ಮ್ಯಾನಿಪುಲೇಷನ್ ಆಗಿ ತೊಗೊತಾರೆ ಜನ. ಸೊ ಕಾಲ ಹೀಗಿದೆ, ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿಲ್ಲ, ಸೊ ಬೇರೆಯವ್ರನ್ನೂ ಅವ್ರು ಖುಷಿಯಾಗಿರೋ ಬಿಡೋದಿಲ್ಲ. ಸೊ ನಾವು ಏನು ಅಂದ್ಕೊಬೇಕು ಅಂದರೆ, ಪಾಪ ಇವರು ಸಾರಿ ಟು ಸೇ, ಪಾಪ ಭಿಕಾರಿಗಳು ಇವರಿಗೆ ಲೈಫಲ್ಲಿ ಪ್ರೀತಿ ಇಲ್ಲ, ಅದಿಲ್ಲ, ಇದಿಲ್ಲ, ಇವರನ್ನ ಕ್ಷಮೆ ಮಾಡಿಬಿಡೋಣ ಅನ್ನೋ ಒಂದು ಮನಸ್ಥಿತಿಗೆ ನೀವು ಬರಬೇಕು. ಐ ಆಮ್ ಸೋ ಸಾರಿ ಆ ವರ್ಡ್ಸ್ನ ನಾನು ಹೇಳೋದಕ್ಕೆ. ಬಟ್ ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ತುಂಬ ಜನ ಅವರ ಬೌಂಡ್ರೀಸ್ನ ಮೀರಿ ಬೇರೆಯವರಿಗೇ ಕಮ್ಮಿ ತೋರ್ಸೋಕ್ಕೆ ಬರ್ತಾರೆ. ಸೊ ಆ ಥರ ಜನ ನಮಗೆ ಬೇಕಾಗಿಲ್ಲ. ಬಟ್ ಸಿ ಡಿವೈನ್ ಎವ್ರಿ ಒನ್. ನಿಮ್ಮ ಸಿಚುವೇಶನ್ ಏನೇ ಇದ್ರೂ ಅದರಲ್ಲಿ ಏನೋ ಒಂದು ಒಳ್ಳೇದಿದೆ, ಆ ದೇವ್ರು ನನಗೆ ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ನೋದನ್ನು ನೋಡಿ. ಕ್ರೈಸ್ಟ್ ಓಪನ್ ದ ಡೋರ್ಸ್ ಆಫ್ ಕಿಂಗ್ಡಮ್ಸ್ ಆಫ್ ಹೆವನ್. ನಿಮ್ಮ ಕರ್ಮನ ನೀವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂತ ಅದನ್ನು ಹಾಳು ಮಾಡ್ಕೊಬೇಡಿ ನಿಮ್ಮ ಬ್ಯಾಲೆನ್ಸನ್ನು. ಬಿಕಾಸ್ ನಿಮ್ಮ ಒಳ್ಳೆತನ ದೇವರೊಬ್ಬನಿಗೆ ಗೊತ್ತಿರುತ್ತೆ. ಮ್ಯಾನಿಫೆಸ್ಟೇಷನ್ಸ್ ಕಡೆ ಗಮನ ಕೊಡಿ. ಫೋಕಸ್ ಆನ್ ಅ ವಿಷನ್ ಬಿಯಾಂಡ್ ಯುವರ್ ಸೆಲ್ಫ್ ಆ್ಯಂಡ್ ಯೂನಿಕಾರ್ನ್ಸ್ ವಿಲ್ ಹೆಲ್ಪ್ ಯು ಆ್ಯಂಡ್ ಯುವರ್ ಯೂನಿಕಾರ್ನ್ಸ್ ವಿಲ್ ಹೆಲ್ಪ್ ಯು. ನಿಮ್ಮ ಯೂನಿಕಾರ್ನ್ಸ್ ನಿಮಗೆ ಸಹಾಯ ಮಾಡ್ತಾ ಇದೆ. ಏನಕ್ಕೆ? ನೀವೊಂದು ಲೆವೆಲಲ್ಲಿ ಬೆಳೀಲಿ. ಯಾವ ಲೆವೆಲ್? ಲ್ಯಾಡರ್, ಕ್ಲೈಂಬಿಂಗ್ ಟುವರ್ಡ್ಸ್ ಸಕ್ಸಸ್. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಲೈಫಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂತಿದ್ದೀರೋ ಅದ್ರ ಕಡೆ ಗಮನ ಕೊಡಿ. ಇವರನ್ನೆಲ್ಲನೂ ಇರಲಿ ಬಿಡು, ಇದು ಒಂದು ಫೇಸು, ಇದು ಒಂದು ಟೈಮು, ಹೋಗುತ್ತೆ ಅಂತ ಭಾವಿಸಿ ಹೊರಟೋಗಿ. ಬಿಕಾಸ್ ಈ ಪರ್ಸನಲ್ಲಿ ಅಥವಾ ಈ ಸಿಚುವೇಷನಲ್ಲಿ ಸಾಕಷ್ಟು ನೆಗೆಟಿವಿಟಿ ಇದೆ ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸಮ್ಟೈಮ್ಸ್ ಯಾವ್ಯಾವ ಪ್ಯಾಕೇಜಲ್ಲಿ ಯಾರ್ಯಾರು ನಮ್ಮನ್ನು ಅವಮಾನ ಮಾಡಬೇಕು ಅಂತಿರ್ತಾರೋ ಮಾಡಿ ಹೋಗ್ತಾರೆ. ಬಟ್ ನಾವು ಸಫರ್ ಆಗ್ತಿರ್ತೀವಿ, ನಾವು ಸಫರ್ ಆಗಬಾರ್ದು ಅಷ್ಟೇ. ಯು ಹ್ಯಾವ್ ಟು ಗೋ ಸ್ಟ್ರಾಂಗ್. ಒಂದು ಉಪಕಾರ ಏನು ಮಾಡ್ತಾರೆ ಅಂದರೆ, ಅವರು ನಮ್ಮನ್ನು ಸ್ಟ್ರಾಂಗ್ ಮಾಡಿ ಹೋಗ್ತಾರೆ. ಓಕೆ, ದಟ್ಸ್ ಆಲ್ ದೇ ವಿಲ್ ಡೂ. ನಮ್ಮನ್ನು ಸ್ಟ್ರಾಂಗ್ ಮಾಡಿ ಬಿಟ್ಟು ಹೋಗ್ತಾರೆ. ಸೊ ಅದು ನಮ್ಮ ಪುಣ್ಯ ಅಷ್ಟೇ. ಬಟ್ ನಾವು ನಮ್ಮ ಬ್ಯಾಲೆನ್ಸ್ನ ಕಳ್ಕೊಬಾರ್ದು. ಓಕೆ, ಸೊ ಪಾಯಿಂಟ್ ನಂಬರ್ 3 ಇದು ನಿಮ್ಮ ಪಾಸಿಟಿವ್ ರೀಡಿಂಗ್. ಸೊ ನಿಮ್ಮ ರೀಡಿಂಗ್ನ ನೀವು ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ನಮಸ್ತೆ.